Okay, so hey everyone, welcome to all of you to my channel Imam D classes. Okay, so in this video, we will discuss the next chapter and the most important chapter for your examination purpose. That is for 17 marks. That is sorry, 17 marks not, but for 22 marks. Okay, I think 22 marks cause 15 marks one problem, then 5 marks one problem, then 2 marks one problem. Okay, two no really 2 marks may be problem or theory. 2 marks may be problem or theory. Problem means assets allocation means expense allocation ratios. 2 marks maybe or theory. Then 5 marks practical means simple. Next 15 marks practical, 15 marks normal problem or maybe case study based on departmental accounts. Okay, it is a very important chapter, departmental accounts. Okay, first of all I will clear that I am not going in depth for theory parts because exams are near to the date, maybe second of January 2025. Don't know, maybe postponed or whatever, I don't know. But for due to time constraint and shortage of time, I am going just for important concepts. Okay, departmental accounts. Barry. First problem, ನೋಡ್ರಿ ಫಸ್ಟ್ ಪ್ರಾಬ್ಲಮ್ ಇಲ್ಲೇ ಪ್ರಾಬ್ಲಮ್ಸ್ ಫಾರ್ ಪ್ರಾಕ್ಟೀಸ್ ಫಾರ್ 5 ಮಾರ್ಕ್ಸ್ ಕ್ವಶನ್ಸ್. ಫಸ್ಟ್ ಕ್ವಶನ್ ನೋಡ್ರಿ ಏನೈತ್ರಿಪ್ಪ ಇಲ್ಲೇ ಸ್ಟೇಟ್ ಹೌ ಸೇಮ್ ಕ್ವಶನ್ಸ್ ಕೊಡ್ತಾರೆ ನಿಮಗೆ 5 ಮಾರ್ಕ್ಸ್ಗೆ, ಸೇಮ್ ಕ್ವಶನ್ ಸೇಮ್ ಟು ಸೇಮ್. ಓಕೆ, ಪ್ರಾಕ್ಟಿಕಲ್. ಸ್ಟೇಟ್ ಹೌ ದ ಫಾಲೋವಿಂಗ್ ಎಕ್ಸ್ಪೆನ್ಸಸ್ ಆರ್ ಅಲೋಕೇಟೆಡ್ ಅಮಾಂಗ್ ದ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಓಕೆ, ಏನ್ರಿ ಎಕ್ಸ್ಪೆನ್ಸ್ ಹೆಂಗೆ ಅಲೋಕೇಟ್ ಮಾಡ್ಬೇಕು ನೀವು ಅಂತ, ಹೆಂಗೆ ಅಲಾಟ್ ಮಾಡ್ಬೇಕು ನೀವು ಎಕ್ಸ್ಪೆನ್ಸಸ್ ಅಂತ. ಓಕೆ, ರೇಷೋಸ್ ಹೇಳಬೇಕಲ್ಲ, ರೇಷೋಸ್ ಯಾವ ರೇಷೋ ಅಲ್ಲಿ ಯಾವ ಎಕ್ಸ್ಪೆನ್ಸ್ ಅಲೋಕೇಟ್ ಮಾಡ್ಬೇಕು ನೀವು ಅಂತ ಹೇಳಬೇಕಲ್ಲ. ನಂಬರ್ 1 depreciation on machines, next number 2 bad debts, next number 3 carriage outward, next discount received, next labor welfare expenses, next rent and taxes, next lighting, next discount allowed, power, group insurance premium. ಈ ಟೈಪ್ ನಿಮಗೆ ಕ್ವಶನ್ಸ್ ಕೊಡ್ತಾರೆ 5 ಮಾರ್ಕ್ಸ್ಗೆ. ಈ ಟೈಪ್ ಕ್ವಶನ್ಸ್ ನಿಮಗೆ ಫಾರ್ ಎಷ್ಟು ಮಾರ್ಕ್ಸ್ ರೀ? ಫಾರ್ 5 ಮಾರ್ಕ್ಸ್. 5 ಮಾರ್ಕ್ಸ್ ಈ ಥರ ಕ್ವಶನ್ಸ್ ಕೊಡ್ತಾರೆ ನಿಮಗೆ. ಶುರು ಮಾಡೋಣ ರೀ ಸೊಲ್ಯೂಷನ್. ಬರ್ರಿ ಸೊಲ್ಯೂಷನ್ ನೋಡ್ರಿ ಇಲ್ಲಿ ಅಲೋಕೇಶನ್ಸ್ ಆಫ್ ಏನಿದು ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್ ಅದಲ್ಲ, ಅದು ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್ ಹೆಡಿಂಗ್ ಬರೀರಿಪ್ಪ ನಿಮ್ಮದು ಸೊಲ್ಯೂಷನ್ ಹೆಡಿಂಗ್. ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್, allocation of expenses. Allocation of expenses. First entry allocation of expenses. First ಬರೀರಿಪ್ಪ ಅದು ನಂಬರ್ 1 ಅಲ್ಲ, ಅದು ನಂಬರ್ 1 ಏನಿದು ಡೆಪ್ರಿಸಿಯೇಷನ್. ಸಾರಿ, depreciation on machines, depreciation on machines, depreciation on depreciation. Depreciation on machines. Next number 2 ಏನಿದು bad debts. Next number 3 carriage outward. Next number 4 discount received. Next number 5 labor welfare expenses. Next 6 rent and taxes. Next 7th one lighting.
writing next 8th one. 8th one, discount allowed. Discount allowed. Next 9th one. 9th one, power. Next 10th one, group. Group insurance. Group insurance premium. Group insurance premium. Okay, ನಾ ಹಿಂಗೆ ಮಾಡಿ ನೋಡ್ರಿಪ್ಪ ತಳಗಿ. ಬೇಡ ಸೆಂಟ್ರಲ್ಲಿ. ವೇಟ್ ಅ ಮಿನಿಟ್. ಓಕೆ ಬರ್ರಿಪ್ಪ, ನಾ ಏನು ಮಾಡೀನಿ ನೋಡ್ರಿ ಇಲ್ಲೇ ಸೊಲ್ಯೂಷನ್ ಒಳಗೆ ಏನ್ರಿದ್ದು ಮೇನ್ ಹೆಡ್ಡಿಂಗ್ ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್. ಅದಕ್ಕೆ ಏನ್ರಿಪ್ಪ ನಿಮ್ದು ಹೆಡ್ಡಿಂಗ್ ಸೊಲ್ಯೂಷನ್ ಹೆಡ್ಡಿಂಗ್ ಏನ್ರಿಪ್ಪ ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್. ಇದು ಹೆಂಗೈತೆ ನೋಡ್ರಿಪ್ಪ, ನಂಬರ್ 1 to ನಂಬರ್ 10 ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡಿರಿ, ಸೇಮ್ ಟು ಸೇಮ್ ಕಾಪಿ ಪೇಸ್ಟ್. ಓಕೆ, ಈಗ ನೀವು ಹೇಳಬೇಕು ಅದು ಯಾವ ಎಕ್ಸ್ಪೆನ್ಸ್ಗೆ ಇದು ಮಾಡ್ಬೇಕು, ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತ. ಓಕೆ, ಶುರು ಮಾಡೋಣ್ರಿ. ಫಸ್ಟ್ ಐಟಮ್ ಏನ್ರಿಪ್ಪ ಇದು ಡೆಪ್ರಿಸಿಯೇಷನ್ ಆನ್ ಮಷೀನ್ಸ್. ಓಕೆ, ಡೆಪ್ರಿಸಿಯೇಷನ್ ಆನ್ ಮಷೀನ್ಸ್. ಮಷೀನ್ ಏನ್ರಿಪ್ಪ ಇದು ಏನ್ರಿ ಫಸ್ಟ್ ಏನ್ರಿ ಇದು ಡೆಪ್ರಿಸಿಯೇಷನ್ ಆನ್ ಮಷೀನ್ಸ್. ಮಷೀನ್ ಏನ್ರಿಪ್ಪ ಅಸೆಟ್ ಅಲ್ಲ, ಹೌದಲ್ಲ? ಡೆಪ್ರಿಸಿಯೇಷನ್ ಆನ್ ಮಷೀನ್ ಅಂದ್ರೆ ಮಷೀನ್ ಏನ್ರಿ ಅಸೆಟ್ ಅಲ್ಲ, ಅಂದರೆ ಡೆಪ್ರಿಸಿಯೇಷನ್ ಮಷೀನ್ ಅಸೆಟ್ ರೇಷೋ ಮೇಲೆ ಕೊಡ್ಬೇಕು. ಏನ್ರಿ ಮಷೀನ್ ಏನ್ರಿ ಅಸೆಟ್, ಅದಕ್ಕೆ ಏನ್ರಿಪ್ಪ ಅಸೆಟ್ಸ್ ರೇಷೋ ಮೇಲೆ ಕೊಡ್ಬೇಕು. ಅಸೆಟ್ಸ್ ರೇಷೋ ಮೇಲೆ ಕೊಡ್ರಿ, ಇದು ತಿಳಿತಾ? ಅಸೆಟ್ಸ್ ರೇಷೋ ಮೇಲೆ. ನೆಕ್ಸ್ಟ್ ಇದು ಯಾವ ರೇಷೋ ಮೇಲೆ ಕೊಡ್ತೀರಿ ಈಗ ಏನ್ರಿ ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ ಅಂದ್ರೆ ಏನ್ರಿಪ್ಪ ಡೆಟರ್ಸ್. ಏನ್ರಿ ಬ್ಯಾಡ್ ಡೆಟ್ಸ್ ಅಂದ್ರೆ ಏನ್ರಿಪ್ಪ ಎಲ್ಲಿ ಬರ್ತೈತ್ರಿ ಇದು, ಎದಕ್ಕೆ ರಿಲೇಟೆಡ್ ಐತಿದ್ದು ಬ್ಯಾಡ್ ಡೆಟ್ಸ್? ಡೆಟರ್ಸ್ಗೆ ರಿಲೇಟೆಡ್ ಐತ್ರಿ. ಏನ್ರಿ ಡೆಟರ್ಸ್ ರಿಲೇಟೆಡ್ ಐತ್ರಿಪ್ಪ. ಡೆಟರ್ಸ್ ಅಂದ್ರೆ ಏನ್ರಿಪ್ಪ ಕಸ್ಟಮರ್ಸ್. ಕಸ್ಟಮರ್ಸ್ಗೆ ನೀವು ಏನು ಮಾಡ್ತೀರಿಪ್ಪ ಸೇಲ್ಸ್ ಮಾಡ್ತೀರಿ. ಕಸ್ಟಮರ್ಸ್ಗೆ ನೀವು ಏನು ಮಾಡ್ತೀರಿ ಸೇಲ್ಸ್ ಮಾಡ್ತೀರಿ. ಸೇಲ್ಸ್ ಅಂದ್ರೆ ಏನ್ರಿಪ್ಪ ನೆಟ್ ಸೇಲ್ಸ್ ರೇಷೋ, ಹೌದಲ್ಲ? ನೆಟ್ ಸೇಲ್ಸ್ ರೇಷೋ, ಹೌದಲ್ಲ? ಡೆಟರ್ಸ್ ಬ್ಯಾಡ್ ಡೆಟ್ಸ್ ಅಂದ್ರೆ ಏನ್ರಿಪ್ಪ ಎದಕ್ಕೆ ರಿಲೇಟೆಡ್ ಐತ್ರಿ ಡೆಟರ್ಸ್ಗೆ. ಡೆಟರ್ಸ್ ಅಂದ್ರೆ ಯಾರಿಪ್ಪ ಕಸ್ಟಮರ್ಸ್ಗೆ ನೀವು ಏನು ಮಾಡ್ತೀರಿ ಸೇಲ್ಸ್ ಮಾಡ್ತೀರಿ. ಸೇಲ್ಸ್ ಅಂದ್ರೆ ಏನ್ರಿಪ್ಪ ನೆಟ್ ಸೇಲ್ಸ್ ರೇಷೋ, ತಡಿತಾ? ಓಕೆ, ನೆಕ್ಸ್ಟ್ ಬರ್ರಿಪ್ಪ. ನೆಕ್ಸ್ಟ್ ಏನೈತ್ರಿ ಈಸ್ ಈಕ್ವಲ್ ಟು ಏನ್ರಿ ಕ್ಯಾರೇಜ್ ಔಟ್ವರ್ಡ್. ಔಟ್ವರ್ಡ್ ಅಂದ್ರೆ ಏನ್ರಿಪ್ಪ ಹೊರಗೆ ಕಳಿಸ್ಬೇಕು. ಏನ್ರಿ ಔಟ್ವರ್ಡ್ ಅಂದ್ರೆ ಏನ್ರಿಪ್ಪ ಹೊರಗೆ ಕಳಿಸ್ಬೇಕು, ಹೌದಲ್ಲ? ಔಟ್ವರ್ಡ್ ಅಂದ್ರೆ ಏನ್ರಿ ಹೊರಗೆ ಕಳಿಸ್ಬೇಕು ಅಂದ್ರೆ ಏನ್ರಿಪ್ಪ ಸೇಲ್ಸ್, ಹೌದಲ್ರಿ? ಕ್ಯಾರೇಜ್ ಔಟ್ವರ್ಡ್ ಅಂದ್ರೆ ಏನ್ರಿಪ್ಪ ಹೊರಗೆ ಕಳಿಸ್ಬೇಕು, ಅದಕ್ಕೆ ಏನ್ರಿಪ್ಪ ಸೇಲ್ಸ್ ಅಂದ್ರೆ ಏನ್ರಿಪ್ಪ ನೆಟ್ ಸೇಲ್ಸ್ ರೇಷೋ. ಸೇಮ್ ಪ್ಲೇಸಲ್ಲಿ ಕ್ಯಾರೇಜ್ ಇನ್ವರ್ಡ್ ಬಂತ್ರಿ. ಕ್ಯಾರೇಜ್ ಇನ್ವರ್ಡ್ ಅಂದ್ರೆ ಒಳಗೆ ತಗೋಬೇಕು ಅಂದ್ರೆ ಏನ್ರಿಪ್ಪ ಪರ್ಚೇಸ್, ನೆಟ್ ಪರ್ಚೇಸ್ ರೇಷೋ, ತಡಿದ್ರಿ? ಕ್ಯಾರೇಜ್ ಔಟ್ವರ್ಡ್ ಅಂದ್ರೆ ಏನ್ರಿಪ್ಪ ಸೇಲ್ಸ್ ಮಾಡಬೇಕು. ಸೇಲ್ಸ್ ಅಂದ್ರೆ ಏನ್ರಿಪ್ಪ ನೆಟ್ ಸೇಲ್ಸ್ ರೇಷೋ. ಏನ್ರಿ ನೆಟ್ ಸೇಲ್ಸ್ ರೇಷೋ. ಕಾಪಿ ಪೇಸ್ಟ್ ಮಾಡ್ತೀನಿ ರೀ, ಇದು ನೆಟ್ ಸೇಲ್ಸ್ ರೇಷೋ, ತಿಳಿತಾ? ಕ್ಯಾರೇಜ್ ಔಟ್ವರ್ಡ್ ಅಂದ್ರೆ ಏನ್ರಿಪ್ಪ ನೆಟ್ ಸೇಲ್ಸ್ ರೇಷೋ. ಯಾಕಂದ್ರೆ ಔಟ್ವರ್ಡ್ ಅಂದ್ರೆ ಏನ್ರಿಪ್ಪ ಸೇಲ್ಸ್, ಅದಕ್ಕೆ ಸೇಲ್ಸ್ ರೇಷೋ. ಈ ಸೇಮ್ ಇನ್ವರ್ಡ್ ಅಂದ್ರೆ ಏನ್ರಿಪ್ಪ ನೆಟ್ ಪರ್ಚೇಸಸ್ ರೇಷೋ, ತಿಳಿತಾ? ಓಕೆ, ನೆಕ್ಸ್ಟ್ ಏನ್ರಿಪ್ಪ ಈಗ ಡಿಸ್ಕೌಂಟ್ ರಿಸೀವ್ಡ್. ಏನ್ರಿ ಡಿಸ್ಕೌಂಟ್ ರಿಸೀವ್ಡ್. ಈಗ ಡಿಸ್ಕೌಂಟ್ ರಿಸೀವ್ಡ್ ಅಂದ್ರೆ ಸಿಂಪಲ್ ಹೇಳ್ತೀನಿ ನೋಡ್ರಿಪ್ಪ. ಡಿಸ್ಕೌಂಟ್ ರಿಸೀವ್ಡ್ ಅಂದ್ರೆ ನಾ ಏನು ಮಾಡ್ತೀನಿ ರೀ, ಒಂದು ಅಂಗಡಿಗೆ ಹೋಗ್ತೇನೆ ರೀ. ಏನ್ರಿ ಬುಕ್ ಶಾಪ್ ಹೋಗ್ತೇನೆ ನಾನು. ಏನ್ರಿ ಈಗ ನಾ ಬುಕ್ ಶಾಪ್ ಹೋಗ್ತೇನೆ ರೀ. ಬುಕ್ ಶಾಪ್ ಹೋಗಿ ಈಗ ಏನ್ರಿಪ್ಪ 500 ಬುಕ್ ಪ್ರೈಸ್. ಏನ್ರಿ 500 ಬುಕ್ ಪ್ರೈಸ್. ನಾ ಏನು ಹೇಳ್ತೀನಿ ಅವರಿಗೆ, ನನಗೆ ಡಿಸ್ಕೌಂಟ್ ಕೊಡ್ರಿ ಅಂತ ಹೇಳ್ತೇನೆ ರೀ. ಏನ್ರಿ ನನಗೆ ಡಿಸ್ಕೌಂಟ್ ಕೊಡ್ರಿ ಇದ್ರ ಬುಕ್ ಮೇಲೆ ಅಂತ. ಅವ್ರು ಏನು ಮಾಡ್ತಾರಿಪ್ಪ 500 ಬುಕ್ ಪ್ರೈಸ್ 100 ರೂಪೀಸ್ ಡಿಸ್ಕೌಂಟ್ ಕೊಡ್ತಾರೆ ನನಗೆ. ಏನ್ರಿ 100 ರೂಪೀಸ್ ಡಿಸ್ಕೌಂಟ್ ಅಂದ್ರೆ ಏನ್ರಿಪ್ಪ 500 ರೂಪೀಸ್ ಒಳಗೆ ಅವರು 100 ರೂಪೀಸ್ ಏನು ಮಾಡ್ತಾರೆ ಲೆಸ್ ಮಾಡ್ತಾರೆ. 100 ರೂಪೀಸ್ ಡಿಸ್ಕೌಂಟ್ ನನಗೆ ಕೊಡ್ತಾರೆ ರೀ. 500 ಮೈನಸ್ 100 ರೂಪೀಸ್ 400. ನಾ ಏನು ಮಾಡ್ತೇನೆ ರೀ, ನಾ ಆ್ಯಕ್ಚುಲಿ ಎಷ್ಟು ಕೊಡ್ಬೇಕು ಅವರಿಗೆ 500 ಕೊಡ್ಬೇಕು. ಅವ್ರು ಏನು ಮಾಡ್ತಾರಿಪ್ಪ ಡಿಸ್ಕೌಂಟ್ ಲೆಸ್ ಮಾಡಿ ನನಗೆ ಎಷ್ಟು ಕೊಡ್ತಾರೆ ರೀ. ನಾ ಈಗ ಎಷ್ಟು ಡಿಸ್ಕೌಂಟ್ ಎಷ್ಟ್ರಿಪ್ಪ 100 ರೂಪೀಸ್. 500 ಬುಕ್ ಪ್ರೈಸ್ ನಾ ಅವ್ರಿಗೆ ಏನು ಹೇಳ್ತೀನಿ ರೀ, ನನಗೆ ಡಿಸ್ಕೌಂಟ್ ಕೊಡ್ರಿ ಅಂತ ಹೇಳ್ತೀನಿ ಅವರಿಗೆ. ಅವ್ರು ಏನು ಕೊಡ್ತಾರೆ ನನಗೆ ಡಿಸ್ಕೌಂಟ್ ಕೊಡ್ತಾರೆ. ಎಷ್ಟು ಕೊಡ್ತಾರೆ ನನಗೆ ಡಿಸ್ಕೌಂಟ್ ಅವರು 100 ರೂಪೀಸ್. 500 ಕೊಡ್ಬೇಕು ನಾ ಪ್ರೈಸ್, ಬುಕ್ ಪ್ರೈಸ್ ಆ್ಯಕ್ಚುಲಿ 100 ಲೆಸ್ ಮಾಡಿ ಕೊಡ್ರಿ ಅಂತ ಹೇಳ್ತಾರೆ ನನಗೆ ಅವರು. ನಾ ಈಗ ಆ್ಯಕ್ಚುಲಿ ಎಷ್ಟು ಕೊಡ್ಬೇಕು ನಾನು 500, ಈಗ ನಾ ಎಷ್ಟು ಕೊಡ್ತೀನಿ ರೀ ಈಗ 400. ಅದು 100 ರೂಪೀಸ್ ಏನ್ರಿಪ್ಪ ನನಗೆ ಏನು ಸಿಗ್ತೀರಿ, ಇದು ಡಿಸ್ಕೌಂಟ್ ಸಿಗ್ತೀರಿ. ಡಿಸ್ಕೌಂಟ್ ನನಗೆ ಸಿಗ್ತೀರಿ. ಡಿಸ್ಕೌಂಟ್ ಯಾವಾಗ ರಿಸೀವ್ ಮಾಡ್ತೀರಿ ನೀವು, ಪರ್ಚೇಸಸ್ ಟೈಮ್. ಡಿಸ್ಕೌಂಟ್ ಯಾವಾಗ ರಿಸೀವ್ ಮಾಡ್ತೀರಿ ನೀವು, ಪರ್ಚೇಸ್ ಟೈಮ್ ರಿಸೀವ್ ಮಾಡ್ತೀರಿ ನೀವು, ತಿಳಿತೀರಿ? ನನಗೆ ಏನ್ರಿಪ್ಪ ಕಸ್ಟಮರ್ಗೆ ಏನು ಸಿಗ್ತೀರಿ, ಡಿಸ್ಕೌಂಟ್ ರಿಸೀವ್ಡ್ ಸಿಗ್ತೀರಿ. ಸೆಲ್ಲರ್ಗೆ ಏನಾದ್ರಿಪ್ಪ ಡಿಸ್ಕೌಂಟ್ ಅಲೌಡ್ ಆಗಿತ್ರಿ, ತಿಳಿತೀರಿ? ಡಿಸ್ಕೌಂಟ್ ರಿಸೀವ್ಡ್ ನೀವು ಡಿಸ್ಕೌಂಟ್ ಯಾವಾಗ ರಿಸೀವ್ ಮಾಡ್ತೀರಿ ನೀವು, ಪರ್ಚೇಸ್ ಟೈಮ್.
ಡಿಸ್ಕೌಂಟ್ ರಿಸೀವ್ಡ್ ಯಾವಾಗ ಇದು ರಿಸೀವ್ ಮಾಡ್ತೀರಿ, ಡಿಸ್ಕೌಂಟ್ ರಿಸೀವ್ ಯಾವಾಗ ಮಾಡ್ತೀರಿ ನೀವು? ಪರ್ಚೇಸ್ ಟೈಮ್. ಪರ್ಚೇಸ್ ಅಂದರೆ ಏನ್ರಿಪ್ಪ? ನೆಟ್ ಪರ್ಚೇಸಸ್ ರೇಷೋ. ನೆಟ್ ಪರ್ಚೇಸಸ್ ರೇಷೋ ತಿಳಿತಾ? ಡಿಸ್ಕೌಂಟ್ ಯಾವಾಗ ರಿಸೀವ್ ಮಾಡ್ತೀರಿ ನೀವು? ಪರ್ಚೇಸ್ ಟೈಮ್. ಪರ್ಚೇಸ್ ಟೈಮ್ ಅಂದ್ರೆ ಏನ್ರಿಪ್ಪ? ನೆಟ್ ಪರ್ಚೇಸಸ್ ರೇಷೋ ತಿಳಿತಾ? ಓಕೆ. ಸೇಮ್ ಡಿಸ್ಕೌಂಟ್ ಅಲೌಡ್ ಅಂದರೆ ನೆಟ್ ಸೇಲ್ಸ್ ರೇಷೋ ತಿಳಿತೀರಿ, ಹೇಳ್ತೀನಿ. ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಏನ್ರಿ? ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್. ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಇದು ಭಾಳ ಇಂಪಾರ್ಟೆಂಟ್. ಲೇಬರ್ ಅಂದ್ರೆ ಯಾರ್ರಿಪ್ಪ? ಲೇಬರ್ ಅಂದ್ರೆ ಯಾರ್ರಿ? ಎಂಪ್ಲಾಯೀಸ್. ಲೇಬರ್ ಅಂದ್ರೆ ಯಾರ್ರಿ? ಎಂಪ್ಲಾಯೀಸ್. ಎಂಪ್ಲಾಯೀಸ್ ಅಂದ್ರೆ ಏನ್ರಿಪ್ಪ? ಸ್ಟಾಫ್ ತಿಳಿದ್ರಿ? ಲೇಬರ್ ಅಂದ್ರೆ ಯಾರ್ರಿ? ಎಂಪ್ಲಾಯೀಸ್. ಎಂಪ್ಲಾಯೀಸ್ ಅಂದ್ರೆ ಏನ್ರಿಪ್ಪ? ಸ್ಟಾಫ್. ಕಂಪನಿ ಒಳಗೆ ಸ್ಟಾಫ್. ಸ್ಟಾಫ್ ಅಂದ್ರೆ ಏನ್ರಿಪ್ಪ? ಸ್ಟಾಫ್ ರೇಷೋ. ಸ್ಟಾಫ್ ಅಂದ್ರೆ ಏನ್ರಿ? ಲೇಬರ್ ಅಂದ್ರೆ ಏನ್ರಿ? ಎಂಪ್ಲಾಯೀಸ್. ಎಂಪ್ಲಾಯೀಸ್ ಅಂದ್ರೆ ಏನ್ರಿಪ್ಪ? ಸ್ಟಾಫ್. ಸ್ಟಾಫ್ ಅಂದ್ರೆ ಏನ್ರಿಪ್ಪ? ಸ್ಟಾಫ್ ರೇಷೋ. ಸ್ಟಾಫ್ ರೇಷೋ ತಿಳಿತಾ? ಸ್ಟಾಫ್ ರೇಷೋ ತಿಳಿತ್ರಿ? ನೆಕ್ಸ್ಟ್ ಬರ್ರಿಪ್ಪ. ಏನೈತ್ರಿ ನೆಕ್ಸ್ಟ್? ರೆಂಟ್ ಆ್ಯಂಡ್ ಟ್ಯಾಕ್ಸಸ್. ರೆಂಟ್ ಆ್ಯಂಡ್ ಟ್ಯಾಕ್ಸಸ್. ರೆಂಟ್ ಆ್ಯಂಡ್ ಟ್ಯಾಕ್ಸಸ್. ಈಗ ರೆಂಟ್ ಮತ್ತು ಟ್ಯಾಕ್ಸ್ ಯಾವ ಮೇಲೆ ಕೊಡ್ತೀರಿ ನೀವು? ರೆಂಟ್ ಮತ್ತು ಟ್ಯಾಕ್ಸ್ ಯಾವ ಮೇಲೆ ಕೊಡ್ತೀರಿ ನೀವು? ನಿಮ್ಮ ಏರಿಯಾ ಮೇಲೆ ಕೊಡ್ತೀರಿ ನೀವು. ನಿಮ್ಮ ಏರಿಯಾ. ದೊಡ್ಡ ಬಿಲ್ಡಿಂಗ್ ಅಂದರೆ ಜಾಸ್ತಿ ಟ್ಯಾಕ್ಸ್, ಸಣ್ಣದ ಬಿಲ್ಡಿಂಗ್ ಅಂದರೆ ಕಮ್ಮಿ ಟ್ಯಾಕ್ಸ್ ತಿಳಿತ್ರಿ? ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಅಂದ್ರೆ ಏನ್ರಿಪ್ಪ? ಈಗ ನೋಡಿ, ಇದು ಮದ್ವೆ ಹೆಂಗೆ ಏನ್ರಿ? ವೆಡ್ಡಿಂಗ್ ಹಾಲ್ ನೋಡ್ರಿ ನೀವು, ವೆಡ್ಡಿಂಗ್ ಹಾಲ್. ಸಣ್ಣದ ಹಾಲ್ ಅಂದ್ರೆ ಏನ್ರಿಪ್ಪ? ಟ್ಯಾಕ್ಸ್ ರೆಂಟ್ ಏನ್ರಿಪ್ಪ? ಕಮ್ಮಿ ಐತ್ರಿ. ದೊಡ್ಡದ ಹಾಲ್ ಅಂದ್ರೆ ಏನ್ರಿಪ್ಪ? ರೆಂಟ್ ಜಾಸ್ತಿ ತಿಳಿತ್ರಿ? ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಯಾವ ಮೇಲೆ ರೀಪ್ಪ? ಏರಿಯಾ ಅಕ್ಯುಪೈಡ್ ಮೇಲೆ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಯಾವ ಮೇಲೆ ರೀಪ್ಪ? ರೆಂಟ್ ಏರಿಯಾ ಅಕ್ಯುಪೈಡ್ ಮೇಲೆ. ಏರಿಯಾ ಎಷ್ಟು ಏರಿಯಾ ಐತೆ ನೋಡ್ರಿಪ್ಪ? ಏರಿಯಾ ಬೇಸ್ ಮೇಲೆ. ಏರಿಯಾ ಜಾಸ್ತಿ ಅಂದರೆ ರೆಂಟ್ ಜಾಸ್ತಿ, ಏರಿಯಾ ಕಮ್ಮಿ ಅಂದರೆ ರೆಂಟ್ ಕಮ್ಮಿ. ಏರಿಯಾ ಅಕ್ಯುಪೈಡ್ ರೇಷೋ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಅಂದರೆ ಏನ್ರಿಪ್ಪ? ಏರಿಯಾ ಅಕ್ಯುಪೈಡ್ ರೇಷೋ. ಏರಿಯಾ ಅಕ್ಯುಪೈಡ್. ಏರಿಯಾ ಅಕ್ಯುಪೈಡ್ ರೇಷೋ ನೋಡ್ರಿ, ಇದು ಏರಿಯಾ ಅಕ್ಯುಪೈಡ್ ರೇಷೋ. ಏರಿಯಾ ಅಕ್ಯುಪೈಡ್ ರೇಷೋ. ರೆಂಟ್ ಮತ್ತು ಟ್ಯಾಕ್ಸ್ ಯಾವ ಮೇಲೆ ಕೊಡ್ತೀರಿ ನೀವು? ಏರಿಯಾ ಅಕ್ಯುಪೈಡ್ ರೇಷೋ ಮೇಲೆ ಕೊಡ್ತೀರಿ ತಿಳಿದ್ರಿ? ನೆಕ್ಸ್ಟ್ ಬರ್ರಿಪ್ಪ ಲೈಟಿಂಗ್. ಲೈಟಿಂಗ್. ಲೈಟಿಂಗ್ ಯಾವ ಮೇಲೆ ಕೊಡ್ತೀರಿ ಅಂತ? ಈಗ ಲೈಟಿಂಗ್, ಈಗ ನಿಮ್ದು ಕರೆಂಟ್ ಬಿಲ್ ಬರ್ತೈತೆ ರೀ. ನಿಮ್ದು ಕರೆಂಟ್ ಬಿಲ್, ಲೈಟ್ ಬಿಲ್ ಬರ್ತೈತೆ ರೀ. ಈಗ ತಿಂಗಳ ಓಕೆ, ಮಂತ್ಲಿ ಲೈಟ್ ಬಿಲ್, ಇದು ಕರೆಂಟ್ ಬಿಲ್ ಬರ್ತೈತೆ ನಿಮ್ದು. ಅವರು ಲೈಟಿಂಗ್ ಯಾವ ಮೇಲೆ ಕೊಡ್ತಾರೆ? ಎಷ್ಟು ಲೈಟ್ಸ್ ಐತ್ರಿ ನಿಮ್ಮ ಕಡೆ, ಎಷ್ಟು ಯೂಸ್ ಮಾಡ್ತೀರಿ ನೀವು, ಅದರ ಮೇಲೆ ಕೊಡ್ತಾರಲ್ಲ. ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಮೇಲೆ ಕೊಡ್ತಾರೆ ಅವರು. ಏನ್ರಿ? ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಮೇಲೆ. ಪಾಯಿಂಟ್ಸ್ ಚೆಕ್ ಮಾಡ್ತಾರೆ ಅವರು. ಮೀಟರ್ ಚೆಕ್ ಮಾಡ್ತಾರಲ್ರಿ? ಮೀಟರ್ ಯಾಕೆ ಚೆಕ್ ಮಾಡ್ತಾರೆ? ಬರೀ ನೋಡಕ್ಕೆ ಇಲ್ಲ. ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಚೆಕ್ ಮಾಡ್ತಾರೆ ಅವರು. ಏನ್ರಿ? ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಮೇಲೆ ಕೊಡ್ತಾರೆ ಅವರು. ನಂಬರ್ ಆಫ್ ಲೈಟ್ ಪಾಯಿಂಟ್ಸ್. ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ತಿಳಿತ್ರಿ? ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ತಿಳಿತ್ರಿ? ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ರೇಷೋ. ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ರೇಷೋ. ಲೈಟಿಂಗ್ ಯಾವ ಮೇಲೆ ಕೊಡ್ತೀರಿ ನೀವು? ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ರೇಷೋ ಮೇಲೆ ಕೊಡ್ತೀರಿ ನಾವು ತಿಳಿತ್ರಿ? ಓಕೆ. ನೆಕ್ಸ್ಟ್ ಏನ್ರಿಪ್ಪ? ಈಗ ಡಿಸ್ಕೌಂಟ್ ಅಲೌಡ್. ಏನ್ರಿ? ಡಿಸ್ಕೌಂಟ್ ಅಲೌಡ್. ನೆನ್ಪಿಡ್ಕೊರಿ ಇಲ್ಲೇ. ಡಿಸ್ಕೌಂಟ್ ರಿಸೀವ್ಡ್. ಏನ್ರಿ? ಡಿಸ್ಕೌಂಟ್ ರಿಸೀವ್ಡ್. ಡಿಸ್ಕೌಂಟ್ ರಿಸೀವ್ಡ್ ಯಾವ ರೇಷೋ ಮೇಲೆ ಕೊಡ್ತೀರಿ? ರಿಸೀವ್ಡ್ ನೀವು ನೆಟ್ ಪರ್ಚೇಸಸ್ ರೇಷೋ ಮೇಲೆ ಕೊಡ್ತೀರಿ ನೀವು. ಡಿಸ್ಕೌಂಟ್ ರಿಸೀವ್ಡ್. ಡಿಸ್ಕೌಂಟ್ ಅಲೌಡ್ ಯಾವ ರೇಷೋ ಮೇಲೆ ಕೊಡ್ತೀರಿ ನೀವು? ನೆಟ್ ಪರ್ಚೇಸಸ್ ರೇಷೋ ಮೇಲೆ ಕೊಡ್ತೀರಿ. ನೆಟ್ ಸೇಲ್ಸ್ ರೇಷೋ ಮೇಲೆ. ಏನ್ರಿ? ನೆಟ್ ಸೇಲ್ಸ್ ರೇಷೋ ಮೇಲೆ ನೆನ್ಪಿಡ್ಕೊರಿದ್ದು. ಇದು ಭಾಳ ಇಂಪಾರ್ಟೆಂಟ್. ಇದು ಭಾಳ ಇಂಪಾರ್ಟೆಂಟ್ ಏನ್ರಿ? ನೋಡ್ರಿ ಇಲ್ಲೇ. ಡಿಸ್ಕೌಂಟ್ ರಿಸೀವ್ಡ್ ನೆಟ್ ಪರ್ಚೇಸಸ್ ರೇಷೋ ಮೇಲೆ. ಡಿಸ್ಕೌಂಟ್ ಅಲೌಡ್ ನೆಟ್ ಸೇಲ್ಸ್ ರೇಷೋ ಮೇಲೆ. ಅಪೋಸಿಟ್. ರಿಸೀವ್ಡ್ ಪರ್ಚೇಸ್ ಮೇಲೆ, ಅಲೌಡ್ ಸೇಲ್ಸ್ ಮೇಲೆ. ಅಷ್ಟೇ ನೋಡ್ಬೇಕೋರಿ. ಓಕೆ. ಈಗ ಪವರ್. ಈಗ ಪವರ್ ಯಾವ ಬೇಸ್ ಮೇಲೆ ಕೊಡ್ತೀರಿ ಅಂತ? ಪವರ್. ಓಕೆ. ಪವರ್ ಅಂದ್ರೆ ಏನ್ರಿಪ್ಪ? ಕರೆಂಟ್. ಏನ್ರಿ? ಪವರ್ ಅಂದ್ರೆ ಏನ್ರಿ? ಕರೆಂಟ್. ಕರೆಂಟ್ ಅಂದ್ರೆ ಏನ್ರಿಪ್ಪ? ಲೈಟಿಂಗ್. ಹೌದಲ್ಲ? ಪವರ್ ಅಂದ್ರೆ ಏನ್ರಿ? ಕರೆಂಟ್. ಕರೆಂಟ್ ಅಂದ್ರೆ ಏನ್ರಿಪ್ಪ? ಲೈಟಿಂಗ್. ಲೈಟಿಂಗ್ ಯಾವ ರೇಷೋ ಮೇಲೆ ಕೊಟ್ಟಿರಿ ನೀವು? ನಂಬರ್ ಆಫ್ ಲೈಟ್ ಪಾಯಿಂಟ್ಸ್. ಹೌದಲ್ಲ? ಸೇಮ್ ಪವರ್ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಮೇಲೆ ಕೊಡ್ರಿ. ತಿಳಿತಾ? ಇದನ್ನು ಲೈಟ್ ಪಾಯಿಂಟ್ಸ್ ಮೇಲೆ ಕೊಡ್ರಿ. ಹೆಂಗೈತೆ ನೋಡ್ರಿಪ್ಪ ಇದು? ಪವರ್ ಅಂದ್ರೆ ಏನ್ರಿಪ್ಪ? ಕರೆಂಟ್. ಕರೆಂಟ್ ಅಂದ್ರೆ ಏನ್ರಿಪ್ಪ? ಲೈಟಿಂಗ್. ಲೈಟಿಂಗ್ ಯಾವ ರೇಷೋ ಮೇಲೆ ಕೊಟ್ಟಿರಿ ನೀವು? ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಮೇಲೆ. ಸೇಮ್ ಪವರ್ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಮೇಲೆ ಕೊಡ್ರಿ. ತಿಳಿತಾ? ಓಕೆ. ನೆಕ್ಸ್ಟ್ ಗ್ರೂಪ್ ಇನ್ಶೂರೆನ್ಸ್ ಪ್ರೀಮಿಯಂ. ಗ್ರೂಪ್ ಇನ್ಶೂರೆನ್ಸ್ ಪ್ರೀಮಿಯಂ. ಈ ಗ್ರೂಪ್ ಇನ್ಶೂರೆನ್ಸ್ ಪ್ರೀಮಿಯಂ ಯಾವ ರೇಷೋ ಮೇಲೆ ಕೊಡ್ತೀರಿ ಅಂತ? ಗ್ರೂಪ್ ಇನ್ಶೂರೆನ್ಸ್ ಪ್ರೀಮಿಯಂ. ಗ್ರೂಪ್ ಎಲ್ಲಿ ಇರ್ತಾವ್ರಿಪ್ಪ? ಕಂಪನಿಯಲ್ಲೇ. ಗ್ರೂಪ್ ಎಲ್ಲಿ ಇರ್ತಾವ್ರಿ? ಕಂಪನಿಯಲ್ಲೇ. ಕಂಪನಿಯಲ್ಲಿ ಯಾರು ಇರ್ತಾರಿಪ್ಪ? ಎಂಪ್ಲಾಯೀಸ್. ಎಂಪ್ಲಾಯೀಸ್ ಅಂದ್ರೆ ಯಾರಿಪ್ಪ? ಸ್ಟಾಫ್. ಅಂದರೆ ಗ್ರೂಪ್ ಇನ್ಶೂರೆನ್ಸ್ ಅವ್ರದ್ದು ಎಂಪ್ಲಾಯರ್ ಏನು ಮಾಡ್ತಾರಿಪ್ಪ? ಅವ್ರದ್ದು ಎಂಪ್ಲಾಯೀಸ್ ಅವ್ರದ್ದು ಏನು ಮಾಡ್ತಾರ್ರಿ? ಇನ್ಶೂರೆನ್ಸ್ ಪ್ರೀಮಿಯಂ. ಹೋಗೋದಲ್ಲ? ಎಂಪ್ಲಾಯೀಸ್ ಪ್ರೀಮಿಯಂ ಅವ್ರದ್ದು ಇನ್ಶೂರೆನ್ಸ್ ಪ್ರೀಮಿಯಂ. ಎಂಪ್ಲಾಯೀಸ್ ಅಂದ್ರೆ ಯಾರಿಪ್ಪ? ಸ್ಟಾಫ್. ಗ್ರೂಪ್ ಎಲ್ಲಿ ಇರ್ತಾರಿಪ್ಪ? ಕಂಪನೀಸಲ್ಲಿ. ಅಂದ್ರೆ ಏನ್ರಿಪ್ಪ? ಸ್ಟಾಫ್ ರೇಷೋ.
ಯಾವ ರೇಷೋ ರೀಪ್ಪ, ಸ್ಟಾಫ್ ರೇಷೋ ಮೇಲೆ ಗ್ರೂಪ್ ಇನ್ಶೂರೆನ್ಸ್ ಪ್ರೀಮಿಯಂ ಕೊಡ್ರಿ ಅವ್ರದ್ದು. ತಿಳಿತೀರಿ, ಸ್ಟಾಫ್ ರೇಷೋ ಮೇಲೆ ಅವ್ರದ್ದು ರೇಷೋ ಕೊಡ್ರಿ. ತಿಳಿತೆ, ಗ್ರೂಪ್ ಇನ್ಶೂರೆನ್ಸ್ ಗ್ರೂಪ್ ಎಲ್ಲಿರ್ತಾವ್ರಿ, ಗ್ರೂಪ್ಸ್ ಗ್ರೂಪ್ಸ್ ಎಲ್ಲ ರೀ ಕಂಪನೀಸಲ್ಲೇ ಯಾರ್ದು ಗ್ರೂಪ್ಸ್ ಇರ್ತಾವ್ರಿಪ್ಪ ಅಲ್ಲೇ ಕಂಪನೀಸಲ್ಲೇ ಎಂಪ್ಲಾಯೀಸ್ ಅವ್ರದ್ದು. ಎಂಪ್ಲಾಯೀಸ್ ಅಂದ್ರೆ ಯಾರ್ರಿಪ್ಪ, ಸ್ಟಾಫ್ ಅಂದ್ರೆ ಏನ್ರಿಪ್ಪ, ಸ್ಟಾಫ್ ರೇಷೋ ಮೇಲೆ ಕೊಡ್ರಿ ಅವ್ರದ್ದು. ತಿಳಿತೀರಿ, ಈ ಥರ ಆಯ್ತು ನೋಡ್ರಿಪ್ಪ ಅಲೋಕೇಶನ್ ಆಫ್ ರೇಷೋಸ್, ಅಲೋಕೇಶನ್ ಆಫ್ ಎಕ್ಸ್ಪೆನ್ಸಸ್. ಓಕೆ, ಎಷ್ಟೇ ಬರೀರಿಪ್ಪ ನಿಮಗೆ, ಎಷ್ಟು मार्क्स ರೀ, 5 मार्क्स. ओके, समझ में आप लोगों को क्या बोल के हम क्या डिस्कस कर रहे हैं अभी, कौन सा चैप्टर डिस्कस कर रहे हैं हम लोग, डिपार्टमेंटल अकाउंट्स. डिपार्टमेंटल अकाउंट्स के अंदर हम कितने मार्क्स के लिए प्रॉब्लम्स डिस्कस करें हम लोग, 5 मार्क्स. ओके, 5 मार्क्स के प्रॉब्लम्स डिस्कस कर रहे हैं. यहाँ पे क्या करना, सिर्फ एक्सपेंसेस को अलोकेट करना. क्या करना, सिर्फ एक्सपेंसेस को अलोकेट करना. अलोकेशन ऑफ एक्सपेंसेस, क्या करना, अलोकेशन ऑफ एक्सपेंसेस. पूछा नहीं यहाँ पे, जैसे क्वेश्चन में देखो, यहाँ पे जैसे क्वेश्चन देता देखो, सेम टू सेम क्वेश्चन लिख लो. यहाँ पे सेम टू सेम क्वेश्चन यहाँ पे लिख लो पूरा. उसके बाद में इज इक्वल टू डालते जाने का बस. ठीक है, वेट अ मिनट. ओके, तो कहाँ थे मैं, ये पूरे आइटम मैं आपको क्या बोला, पूरे आइटम्स है जैसे देखो वैसे कॉपी पेस्ट कर लो करके बोला मैं. ठीक है, कॉपी पेस्ट कर ले. अब सिर्फ उसको नाम देना भी, कौन सा आइटम कौन से हिसाब से, कौन से रेशो के हिसाब से आप डिस्ट्रीब्यूट करते हैं बोल के उनको सिर्फ नाम देना. ठीक है, चालू करेंगे. और यहाँ पे सबसे पहले क्या दिया, यहाँ पे डेप्रिसिएशन ऑन मशीन्स बोल के दिया. तो मशीन्स क्या है अभी हमारे पास, मशीन्स का मतलब क्या है, मशीन क्या है, असेट्स है. मशीन क्या है, असेट है. तो असेट बोले तो असेट्स रेशो, कौन से देना, असेट्स बोले तो असेट्स रेशो. ठीक है, ओके, हुआ है. अब क्या है, सेकेंड आइटम क्या है, बैड डेट्स. बैड डेट्स का मतलब क्या है, बैड डेट्स किसके रिलेटेड है, डेटर्स के रिलेटेड है. बैड डेट्स किसके रिलेटेड है, डेटर्स के रिलेटेड है. तो डेटर्स बोले तो कौन है, डेटर्स का मतलब कौन है, कस्टमर्स. ठीक है, डेटर्स का मतलब कौन, कस्टमर्स. कस्टमर्स को तुम लोग क्या करते हैं, सेल्स करते हैं. कस्टमर्स को क्या करते हैं तुम लोग, सेल्स करते हैं. सेल्स मतलब है नेट सेल्स रेशो. सेल्स का मतलब क्या है, नेट सेल्स रेशो. समझ में आया, ओके. नेक्स्ट क्या है, कैरेज आउटवर्ड. कैरेज आउटवर्ड, यहाँ पे देखो आउटवर्ड. आउटवर्ड का मतलब क्या है, सेल्स. सिंपल है, रख लो. आउटवर्ड का मतलब क्या है, सेल्स. आउटवर्ड का मतलब क्या है, सेल्स. सेल्स का मतलब नेट सेल्स रेशो. समझ में आया, ओके. अब नेक्स्ट क्या है, डिस्काउंट रिसीव्ड. डिस्काउंट रिसीव्ड, अगर तुम्हें डिस्काउंट रिसीव्ड कर रहे, क्या कर रहे, डिस्काउंट रिसीव्ड कर रहे, तो उसका मतलब कौन से रेशो के हिसाब से देना उसको तुम्हें. अगर डिस्काउंट तुम लोग रिसीव कर रहे हैं तो कौन से रेशो के हिसाब से देना तुम उसको, नेट परचेजेस रेशो के हिसाब से देना. ठीक है, डिस्काउंट क्या कर रहे तुम लोग, रिसीव कर रहे. डिस्काउंट क्या कर रहे, रिसीव कर रहे. रिसीव कर रहे तो किसको, कौन से रेशो के हिसाब से देना उसको, नेट परचेजेस रेशो के हिसाब से देना उसको. ठीक है, ये हुआ. नेक्स्ट क्या है भी, लेबर वेलफेयर एक्सपेंसेस. यहाँ पे देखो लेबर है, यहाँ पे लेबर. लेबर का मतलब कौन है, एम्प्लॉयज. एम्प्लॉयज कहाँ पे रहते हैं, कहाँ, कंपनी में. तो उनको हमें क्या बोलते हैं, एम्प्लॉयज का दूसरा नाम क्या है, स्टाफ. क्या है उनका दूसरा नाम, एम्प्लॉयज का दूसरा नाम क्या है, स्टाफ. स्टाफ का मतलब स्टाफ रेशो. ठीक है, ओके. नेक्स्ट क्या है, रेंट एंड टैक्सेस. रेंट एंड टैक्सेस. रेंट एंड टैक्सेस तुम्हें किसके हिसाब से देते हैं, अगर एरिया बड़ा है तो रेंट भी क्या है, रेंट और टैक्स भी क्या है, ज़्यादा है. अगर एरिया छोटा है मतलब स्मॉल साइज है तो क्या है, तुम्हारा रेंट भी और टैक्सेस भी क्या है, कम रहता है. तो रेंट एंड टैक्सेस तुम लोग किसके हिसाब से देते हैं, कि कौन से बेस के ऊपर देते हैं तुम लोग, रेंट एंड टैक्सेस था एरिया ऑक्यूपाइड रेशो के हिसाब से देते हैं. समझ में आया, रेंट एंड टैक्सेस कौन से बेस के ऊपर देते तुम लोग, एरिया ऑक्यूपाइड रेशो के हिसाब से देते तुम लोग. ठीक है, याद रख लो ये. नेक्स्ट क्या है, लाइटिंग. क्या है, लाइटिंग. ओके, तो मंथली आपको क्या आता है, लाइट बिल आता. कौन सा, करंट बिल. आप क्या बोलते हो उसको, करंट बिल या तो लाइट बिल बोलो. तो वो आपके घर में कितने लाइट्स है वो उसके हिसाब से तुम्हारे को बिल नहीं देखा जाता. वो क्या चेक करते हैं, पहले मीटर चेक करते हैं. क्या, मीटर, आपका करंट मीटर चेक करते हैं. वहाँ पे चेक करके वो अपने मशीन में क्या चेक करते हैं, वहाँ पे लाइट पॉइंट्स चेक करते हैं. क्या, लाइट पॉइंट्स. तो लाइट पॉइंट्स अगर ज़्यादा है तो तुम्हारा करंट लाइट बिल भी ज़्यादा रहता है. लाइट पॉइंट्स कम है तो तुम्हारा लाइट बिल भी क्या रहता है, कम रहता. तो लाइटिंग हम किसके बेस के ऊपर देते हैं, नंबर ऑफ लाइट पॉइंट्स रेशो के बेस के ऊपर हम लोग देते हैं इसको. ठीक है, ये याद रख लो. ठीक है, नेक्स्ट डिस्काउंट अलाउड. मैं तुम्हारे को बोला था डिस्काउंट अगर तुम लोग रिसीव कर रहे, डिस्काउंट अगर तुम लोग रिसीव कर रहे तो उसको कौन से रेशो के हिसाब से देते तुम लोग, नेट परचेजेस के रेशो, नेट परचेजेस रेशो के हिसाब से देते तुम लोग. अगर डिस्काउंट तुम लोग क्या कर रहे, अलाउड कर रहे, डिस्काउंट अलाउड कर रहे तो तुम उसको अपोजिट करो. नेट सेल्स, नेट परचेजेस है यहाँ पे, तो डिस्काउंट अलाउ किए तो क्या होता है, नेट सेल्स रेशो. याद रख लो. ठीक है, नेक्स्ट पावर. पावर का मतलब क्या है, करंट. करंट का मतलब क्या है, लाइटिंग.
तो लाइटिंग को किसके हिसाब से देते हम लोग, नंबर ऑफ लाइट पॉइंट्स के हिसाब से। तो पावर को किसके हिसाब से देना, नंबर ऑफ लाइट पॉइंट्स के रेशियो के हिसाब से देना, ठीक है। नेक्स्ट, ग्रुप इंश्योरेंस प्रीमियम। ग्रुप, तो ग्रुप्स कहाँ पे रहते हैं बोलो, ग्रुप्स कंपनीज में रहते हैं। कहाँ पे रहते हैं, कंपनीज में। तो एम्प्लॉयर क्या करते हैं बोलो, अपने एम्प्लॉयज का इंश्योरेंस निकालते हैं एम्प्लॉयज, तो उनको क्या बोलते हैं, ग्रुप बोलते हैं। क्या बोलते हैं उनको, ग्रुप बोलते हैं। तो ग्रुप कहाँ पे रहते हैं, कंपनीज में। तो ग्रुप किनका रहता है, एम्प्लॉयज का रहता है ग्रुप, एम्प्लॉयज का ग्रुप रहता। तो एम्प्लॉयज को तुम लोग क्या बोलते हैं, स्टाफ बोलते हैं। क्या बोलते हैं, स्टाफ। तो इसको यहाँ कौन से स्टाफ बोल का मतलब, स्टाफ रेशो के हिसाब से उनको शेयर करना, ठीक है। यह है तुम्हारा 5 मार्क्स का फर्स्ट क्वेश्चन। टेक द स्क्रीनशॉट ऑफ दिस। This is the question, this is the solution. Okay, hope you understood this problem very well. We will go through the next question. Okay, ಈಗ second question, state how the following expenses are allocated among different departments. Okay, ಕ್ಯಾರೇಜ್ ಇನ್ವರ್ಡ್ ಇದು ಎಲ್ಲ ಬರೀರಿಪ್ಪ, ಇಲ್ಲಿ A to Z ಬರೀರಿ, ಎಕ್ಸ್ಪೆನ್ಸಸ್ ಎಲ್ಲ ಬರೀರಿ. ಓಕೆ, ಈಗ ಬರೀ ಫಸ್ಟ್ ಕ್ಯಾರೇಜ್ ಇನ್ವರ್ಡ್. ನಾನು ನಿಮಗೆ ಹೇಳೇನ್ರಿ ಕ್ಯಾರೇಜ್ ಇನ್ವರ್ಡ್ ಅಂದ್ರೆ ಏನ್ರಿಪ್ಪ, ಪರ್ಚೇಸ್. ಔಟ್ವರ್ಡ್ ಅಂದ್ರೆ ಏನ್ರಿ, ಸೇಲ್ಸ್. ಇನ್ವರ್ಡ್ ಅಂದ್ರೆ ಏನ್ರಿ, ಪರ್ಚೇಸ್ ಅಂದ್ರೆ ಏನ್ರಿಪ್ಪ, ನೆಟ್ ಪರ್ಚೇಸ್ ಏನ್ರಿ, ನೆಟ್ ಪರ್ಚೇಸಸ್ ರೇಷೋ ಅಲ್ಲ, ನೆಟ್ ಪರ್ಚೇಸಸ್ ರೇಷೋ ತಿಳಿದ್ರಿ. ಕ್ಯಾರೇಜ್ ಇನ್ವರ್ಡ್ ಅಂದ್ರೆ ಏನ್ರಿ, ಪರ್ಚೇಸ್. ಔಟ್ವರ್ಡ್ ಅಂದ್ರೆ ಸೇಲ್ಸ್. ಕ್ಯಾರೇಜ್ ಔಟ್ವರ್ಡ್ ಅಂದ್ರೆ ನೆಟ್ ಸೇಲ್ಸ್ ರೇಷೋ. ಈ ಕ್ಯಾರೇಜ್ ಇನ್ವರ್ಡ್ ಅಂದ್ರೆ ನೆಟ್ ಪರ್ಚೇಸಸ್ ರೇಷೋ. ಡನ್. ಓಕೆ, ನೆಕ್ಸ್ಟ್ ಡಿಸ್ಕೌಂಟ್ ಅರ್ನ್ಡ್. ಅರ್ನ್ಡ್ ಅಂದ್ರೆ ಏನ್ರಿಪ್ಪ, ರಿಸೀವ್ಡ್. ಡಿಸ್ಕೌಂಟ್ ಅರ್ನ್ಡ್ ಅಂದ್ರೆ ಏನ್ರಿ, ರಿಸೀವ್ಡ್. ಡಿಸ್ಕೌಂಟ್ ಯಾವಾಗ ರಿಸೀವ್ ಮಾಡ್ತೀರಿ ನೀವು, ಯಾವಾಗ ಪರ್ಚೇಸ್ ಮಾಡ್ತೀರಿ ನೋಡ್ರಿ, ಯಾವಾಗ ಡಿಸ್ಕೌಂಟ್ ರಿಸೀವ್ ಮಾಡ್ತೀರಿ, ಅದಕ್ಕೆ ಏನ್ರಿಪ್ಪ, ನೆಟ್ ಪರ್ಚೇಸಸ್ ರೇಷೋ. ಡಿಸ್ಕೌಂಟ್ ಅರ್ನ್ಡ್ ಅಂದ್ರೆ ಏನ್ರಿಪ್ಪ, ಡಿಸ್ಕೌಂಟ್ ರಿಸೀವ್ಡ್. ಡಿಸ್ಕೌಂಟ್ ಯಾವಾಗ ರಿಸೀವ್ ಮಾಡ್ತೀರಿಪ್ಪ, ಪರ್ಚೇಸ್ ಟೈಮ್, ಅದಕ್ಕೆ ಏನ್ರಿಪ್ಪ, ನೆಟ್ ಪರ್ಚೇಸಸ್ ರೇಷೋ. ಡಿಸ್ಕೌಂಟ್ ಅಲೌಡ್ ಅಂದ್ರೆ ನೆಟ್ ಸೇಲ್ಸ್ ರೇಷೋ. ಓಕೆ, ಜನರಲ್ ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿಪ್ಪ, ಜನರಲ್ ಎಕ್ಸ್ಪೆನ್ಸಸ್. ಯಾಕೆ ಜನರಲ್ ಎಕ್ಸ್ಪೆನ್ಸ್ ಅಂದ್ರೆ ಏನ್ರಿಪ್ಪ, ನೆಟ್ ಸೇಲ್ಸ್ ರೇಷೋ. ಜನರಲ್ ಎಕ್ಸ್ಪೆನ್ಸ್ ಯಾವಾಗಲೂ ಯಾವ ಬೇಸ್ ಮೇಲೆ ಕೊಡ್ತೀರಿ ನೀವು, ನೆಟ್ ಸೇಲ್ಸ್ ರೇಷೋ ಮೇಲೆ ಕೊಡ್ತೀರಿ. ಏನ್ರಿ, ನೆಟ್ ಸೇಲ್ಸ್ ರೇಷೋ ಮೇಲೆ ಕೊಡ್ತೀರಿ. ನೆಟ್ ಪಡ್ಕೊಯ್ದು ಜನರಲ್ ಎಕ್ಸ್ಪೆನ್ಸಸ್ ಯಾವ ಬೇಸ್ ಮೇಲೆ ಕೊಡ್ತೀರಿ ನೀವು, ನೆಟ್ ಸೇಲ್ಸ್ ರೇಷೋ ಮೇಲೆ ಕೊಡ್ತೀರಿ. ನೆಕ್ಸ್ಟ್ ಸ್ಯಾಲರಿ ಯಾರಿಗೆ ಕೊಡ್ತೀರಿ ನೀವು, ಸ್ಯಾಲರಿ ಯಾರಿಗೆ ಕೊಡ್ತೀರಿ ನೀವು, ಹೇಳ್ರಿ ಸ್ಯಾಲರಿ ಯಾರಿಗೆ ಕೊಡ್ತೀರಿ ಅಂತ ಹೇಳ್ರಿ. ಫಸ್ಟ್ ನನಗೆ ಸ್ಯಾಲರಿ ಎಂಪ್ಲಾಯೀಸ್ಗೆ ಕೊಡ್ತೀರಿ. ಸ್ಯಾಲರಿ ಯಾರಿಗೆ ಕೊಡ್ತೀರಿ ನೀವು, ಎಂಪ್ಲಾಯೀಸ್ಗೆ ಕೊಡ್ತೀರಿ. ಎಂಪ್ಲಾಯೀಸ್ ಅಂದ್ರೆ ಯಾರು, ಎಂಪ್ಲಾಯೀಸ್ ಅಂದ್ರೆ ಯಾರ್ರಿಪ್ಪ, ಸ್ಟಾಫ್ ಅಂದ್ರೆ ಏನ್ರಿಪ್ಪ, ಸ್ಟಾಫ್ ರೇಷೋ. ಹೌದಲ್ಲ, ಸ್ಟಾಫ್ ರೇಷೋ. ಡನ್. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಯಾಕೆ ಕೊಡ್ತೀರಿಪ್ಪ, ಅಡ್ವರ್ಟೈಸ್ಮೆಂಟ್ ಯಾಕೆ ಕೊಡ್ತೀರಿ ನೀವು, ಸೇಲ್ಸ್ ಮಾಡಕ್ಕೆ. ಅಡ್ವರ್ಟೈಸ್ಮೆಂಟ್ ಯಾಕೆ ಕೊಡ್ತೀರಿಪ್ಪ, ಸೇಲ್ಸ್ ಮಾಡಕ್ಕೆ. ಅಡ್ವರ್ಟೈಸ್ಮೆಂಟ್ ಸೇಲ್ಸ್ ಇನ್ಕ್ರೀಸ್ ಆಗಲಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ ನೀವು, ಅದೇನ್ರಿಪ್ಪ, ಸೇಲ್ಸ್ ಮಾಡಕ್ಕೆ. ಅದಕ್ಕೆ ಏನ್ರಿಪ್ಪ, ನೆಟ್ ಸೇಲ್ಸ್ ರೇಷೋ. ಹೌದಲ್ಲ, ಅಡ್ವರ್ಟೈಸ್ಮೆಂಟ್ ಸೇಲ್ಸ್ ಮಾಡಕ್ಕೆ ಇದು ಕೊಡ್ತೀರಿ, ಎಕ್ಸ್ಪ್ರೆಸ್ ಮಾಡ್ತೀರಿ ನೀವು, ಅದಕ್ಕೆ ಏನ್ರಿಪ್ಪ, ಅಡ್ವರ್ಟೈಸ್ಮೆಂಟ್ ನೆಟ್ ಸೇಲ್ಸ್ ರೇಷೋ. ಡನ್. ನೆಕ್ಸ್ಟ್ ರೆಂಟ್ ನನಗೆ ಹೇಳಿ ನಾನು, ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಯಾವ ಬೇಸ್ ಮೇಲೆ ಕೊಡ್ತೀರಿ ನೀವು, ಏರಿಯಾ ಮೇಲೆ. ಹೌದಲ್ರಿ, ಏರಿಯಾ ಮೇಲೆ, ಅದಕ್ಕೆ ಏನ್ರಿಪ್ಪ, ಏರಿಯಾ ಆಕ್ಯುಪೈಡ್ ರೇಷೋ. ನೆಕ್ಸ್ಟ್ ಮೋಟಿವ್ ಪವರ್ ಅಂದ್ರೆ ಏನ್ರಿಪ್ಪ, ಮೋಟಿವ್ ಪವರ್ ಅಂದ್ರೆ ಏನ್ರಿಪ್ಪ, ಕರೆಂಟ್. ಕರೆಂಟ್ ಅಂದ್ರೆ ಏನ್ರಿಪ್ಪ, ಲೈಟ್ಸ್. ಮೋಟಿವ್ ಪವರ್ ಅಂದ್ರೆ ಏನ್ರಿಪ್ಪ, ಕರೆಂಟ್ ಅಂದ್ರೆ ಏನ್ರಿಪ್ಪ, ಲೈಟಿಂಗ್ ಅಂದ್ರೆ ಏನ್ರಿಪ್ಪ, ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ತಿಳಿದ್ರಿ. ನೆಕ್ಸ್ಟ್ ವೇಜಸ್ ಅಂದ್ರೆ ಯಾರಿಪ್ಪ, ಎಂಪ್ಲಾಯೀಸ್ ಅಂದ್ರೆ ಯಾರಿಪ್ಪ, ಸ್ಟಾಫ್. ಹೌದಲ್ಲ, ಎಂಪ್ಲಾಯೀಸ್ ಅಂದ್ರೆ ಯಾರಿ, ಸ್ಟಾಫ್ ಅಂದ್ರೆ ಏನ್ರಿಪ್ಪ, ಸ್ಟಾಫ್ ರೇಷೋ. ವೇಜಸ್ ಅಂದ್ರೆ ಯಾರಿಪ್ಪ, ಎಂಪ್ಲಾಯೀಸ್ ಅಂದ್ರೆ ಏನ್ರಿಪ್ಪ, ಸ್ಟಾಫ್ ಅಂದ್ರೆ ಏನ್ರಿಪ್ಪ, ಸ್ಟಾಫ್ ರೇಷೋ. ವೇಜಸ್ ತಿಳಿದ್ರಿ. ನೆಕ್ಸ್ಟ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಯಾವ ರೇಷೋ ಮೇಲೆ, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಎದ್ರ ಮೇಲೆ ಮಾಡ್ತೀರಿ ನೀವು, ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಅಸೆಟ್ಸ್ ಮೇಲೆ ಅಲ್ಲ. ಈಗ ಬಿಲ್ಡಿಂಗ್ ಬರಲಿ, ಬಿಲ್ಡಿಂಗ್ ಪೇಂಟಿಂಗ್ ಮಾಡ್ಬೇಕು, ಓಕೆ, ಮೇಂಟೆನೆನ್ಸ್ ಮಾಡ್ಬೇಕು, ಅದು ಏನ್ರಿ, ಬಿಲ್ಡಿಂಗ್ ಏನ್ರಿಪ್ಪ, ಅಸೆಟ್ಸ್. ಈಗ ಮಷಿನ್ ತೊಗೋತೀರಿ ನೀವು, ಮಷಿನ್ಗೆ ಚಲೋ ಮೇಂಟೈನ್ ಮಾಡ್ಬೇಕು, ಅದು ಏನ್ರಿಪ್ಪ, ಮಷಿನ್ ಏನ್ರಿಪ್ಪ, ಅಸೆಟ್ಸ್ಗೆ ರಿಪೇರ್ಸ್ ಮತ್ತು ಮೇಂಟೈನ್ ಮಾಡ್ತೀರಿ ನೀವು, ಅದಕ್ಕೆ ಯಾವ ರೇಷೋ ಮೇಲೆ ಕೊಡ್ಬೇಕು ನೀವು, ಅಸೆಟ್ಸ್ ರೇಷೋ ಮೇಲೆ ಕೊಡ್ಬೇಕು. ಯಾವ ರೇಷೋ ಮೇಲೆ ಇರಪ್ಪ, ಅಸೆಟ್ಸ್ ರೇಷೋ ಮೇಲೆ ಕೊಡ್ಬೇಕು.
ಓಕೆ ಅಸೆಟ್ಸ್ ರೇಷೋ ಮೇಲೆ ಕೊಡ್ರಿ. ನೆಕ್ಸ್ಟ್ ಏನಿದ್ರಿಪ್ಪ ಇನ್ಶೂರೆನ್ಸ್ ಆನ್ ಬಿಲ್ಡಿಂಗ್. ಇನ್ಶೂರೆನ್ಸ್ ಆನ್ ಬಿಲ್ಡಿಂಗ್ ಐತ್ರಿ. ಇನ್ಶೂರೆನ್ಸ್ ಆನ್ ಬಿಲ್ಡಿಂಗ್ ಏನ್ರಿ? ಬಿಲ್ಡಿಂಗ್ ಅಸೆಟ್. ಅಸೆಟ್ ಅಂದ್ರೆ ಏನ್ರಿಪ್ಪ? ಅಸೆಟ್ಸ್ ರೇಷೋ. ಅಸೆಟ್ ಅಂದ್ರೆ ಏನ್ರಿಪ್ಪ? ಅಸೆಟ್ಸ್ ರೇಷೋ. ನೆನ್ಪಿಡ್ಕೊರಿದ್ದು ಅಸೆಟ್ಸ್ ರೇಷೋ. ಓಕೆ ಅಸೆಟ್ಸ್ ರೇಷೋ. ಇನ್ಶೂರೆನ್ಸ್ ಆನ್ ಬಿಲ್ಡಿಂಗ್ ಅಸೆಟ್ಸ್ ರೇಷೋ. ಆರ್ ಇಲ್ಲ ಅಂದ್ರೆ ನೋಡ್ರಿಪ್ಪ ಇಲ್ಲಿ ಇನ್ಶೂರೆನ್ಸ್ ಮಾಡ್ತೀರಿ ನೀವು, ಬಿಲ್ಡಿಂಗ್ ಮೇಲೆ ಮಾಡ್ತೀರಿ ಇನ್ಶೂರೆನ್ಸ್. ಓಕೆ ಬಿಲ್ಡಿಂಗ್ ಏನ್ರಿಪ್ಪ? ಅಸೆಟ್ಸ್. ಬಿಲ್ಡಿಂಗ್ ಏನ್ರಿ? ಅಸೆಟ್ಸ್. ಅದಕ್ಕೆ ಏನ್ರಿಪ್ಪ? ಅಸೆಟ್ಸ್ ರೇಷೋ. ಇಲ್ಲ ಅಂದ್ರೆ ಆರ್ ಆ್ಯಕ್ಚುಲಿ ಆನ್ಸರ್ ಏನ್ರಿಪ್ಪ? ಅಸೆಟ್ಸ್ ರೇಷೋ. ಓಕೆ ಇಲ್ಲಾಂದರೆ ಇನ್ಶೂರೆನ್ಸ್ ಆನ್ ಬಿಲ್ಡಿಂಗ್ ಐತ್ರಿ. ಇನ್ಶೂರೆನ್ಸ್ ಆನ್ ಬಿಲ್ಡಿಂಗ್. ಇನ್ಶೂರೆನ್ಸ್ ನೀವು ಯಾವ ಮೇಲೆ ಮಾಡ್ತೀರಿಪ್ಪ? ಅಸೆಟ್ ಮೇಲೆ. ಓಕೆ ಅಸೆಟ್ ಮೇಲೆ ಮಾಡ್ತೀರಿ, ಬಟ್ ಏರಿಯಾ ನೋಡಿ ಹಾಕ್ತೀರಿ. ಏರಿಯಾ ನೋಡಿ ಇದು ಮಾಡ್ತೀರಿ ನೀವು, ಇನ್ಶೂರೆನ್ಸ್ ಮಾಡ್ತೀರಿ. ಅದಕ್ಕೆ ಏನ್ರಿಪ್ಪ? ಏರಿಯಾ ಆಕ್ಯುಪೈಡ್ ರೇಷೋ. ಏರಿಯಾ ಆಕ್ಯುಪೈಡ್ ರೇಷೋ. ಓಕೆ 2 ಆಪ್ಷನ್ ನಿಮ್ಮ ಕಡೆ ಏನ್ರಿ? 2 ಆಪ್ಷನ್. ಬಿಲ್ಡಿಂಗ್ ಐತ್ರಿಪ್ಪ ಇಲ್ಲಿ, ಬಿಲ್ಡಿಂಗ್ ಮೇಲೆ ಇನ್ಶೂರೆನ್ಸ್ ಮಾಡತ್ತೀರಿ ನೀವು, ಅದಕ್ಕೆ ಏನ್ರಿಪ್ಪ? ಅಸೆಟ್ಸ್ ರೇಷೋ. ಇಲ್ಲಾಂದ್ರೆ ಏನ್ರಿಪ್ಪ? ಇನ್ಶೂರೆನ್ಸ್ ಏರಿಯಾ ಮೇಲೆ ಏರಿಯಾ ನೋಡಿ ಹಾಕ್ತೀರಿ ನೀವು, ಅದಕ್ಕೆ ಏನ್ರಿಪ್ಪ? ಏರಿಯಾ ಆಕ್ಯುಪೈಡ್ ರೇಷೋ. ಇದರ ಮೇಲೆ ಕೊಡ್ರಿ, ಅಂದ್ರೆ ಇದರ ಮೇಲೆ ಕೊಡ್ರಿ. ಓಕೆ ಎರಡು ಬರೀರಿ ಇಲ್ಲಿ. डन आत नोड्रिप मुगीत्री. ओके समझ में आपको क्या है? सबसे पहले कैरेज इनवर्ड मैं तुम्हारे को बोला था. कैरेज इनवर्ड. इनवर्ड का मतलब क्या है? परचेज. इनवर्ड का मतलब क्या है? परचेज. तो परचेज रेशो, नेट परचेज रेशो. आउट कैरेज आउटवर्ड बोल के आया, तो आउटवर्ड का मतलब क्या है? सेल्स. तो वहाँ पे नेट सेल्स रेशो. समझ में आया? ठीक. नेक्स्ट डिस्काउंट अर्नड. अर्नड का मतलब क्या है? रिसीव्ड. डिस्काउंट अर्नड. अर्नड का मतलब क्या है? रिसीव्ड. रिसीव्ड मतलब डिस्काउंट रिसीव्ड. तुम्हें रिसीव्ड कब करते हैं? डिस्काउंट है जब तुम्हें परचेस करते हैं, इसीलिए नेट परचेजेस रेशो. अगर डिस्काउंट अलाउड बोल के आया तो क्या होता है? डिस्काउंट अलाउड मतलब है सेल्स, तब क्या होते हैं? नेट सेल्स रेशो. ठीक है. जनरल एक्सपेंसेस. तुम्हें जनरल एक्सपेंस किसके बेस के ऊपर करते हैं? नेट सेल्स रेशो के बेस के ऊपर करते हैं, याद रख लो ये. नेक्स्ट सैलरी. तुम लोग सैलरी किसको देते हैं? एम्प्लॉइज को. एम्प्लॉइज को ना स्टाफ. स्टाफ मतलब स्टाफ रेशो. ठीक है. एडवर्टाइजमेंट. एडवर्टाइजमेंट तुम लोग करते किसके लिए? सेल्स इंक्रीज करने के लिए, तो किसके लिए करते तुम्हें? नेट सेल्स रेशो. ठीक है. नेक्स्ट रेंट किसके ऊपर देते तुम्हें? एरिया के बेस के ऊपर, एरिया ऑक्युपाइड रेशो. नेक्स्ट मोटिव पावर. मोटिव पावर का मतलब क्या है? करंट. करंट का मतलब क्या है? लाइट. लाइटिंग का मतलब क्या है? नंबर ऑफ लाइट पॉइंट्स. नेक्स्ट वेजेस. वेजेस मतलब है सैलरी. वेजेस का मतलब क्या है? सैलरी. वो किसको देते हैं? लेबर्स को. लेबर्स का मतलब एम्प्लॉयज. एम्प्लॉयज का मतलब स्टाफ रेशो. रिपेयर्स एंड मेंटेनेंस. तो किसका रिपेयर्स एंड मेंटेनेंस करते तुम लोग? मशीन का, बिल्डिंग का, है नहीं? तो मशीन बिल्डिंग क्या है? असेट्स. तो असेट्स क्या होता है? असेट्स रेशो में. ठीक है. इंश्योरेंस ऑन बिल्डिंग क्या है यहाँ पे? बिल्डिंग. बिल्डिंग क्या है? असेट. तो असेट रेशो. नहीं तो इंश्योरेंस. इंश्योरेंस मतलब किसके ऊपर करते? तुम्हें एरिया देके करते, इसलिए एरिया ऑक्युपाइड रेशो. असेट्स रेशो और एरिया ऑक्युपाइड रेशो यहाँ पे लिख लो. ठीक है. ये हुआ तुम्हारा सेकेंड क्वेश्चन. सेकेंड क्वेश्चन फॉर 5 मार्क्स. ओके. Next we will go for third question. Take the screenshot of this. Take the screenshot of second question. Next we will go for third question. Next we will go for third question. Third question ನೋಡ್ರಿಪ್ಪ ಥರ್ಡ್ ಕ್ವಶನ್ ಏನೈತ್ರಿ ಅಂತ ಸ್ವಲ್ಪ ಇದು ಎಂಟರ್ ಹೊಡಿತೀನಿ. ಹಾಂ ಈಗ ಸ್ವಲ್ಪ ನೋಡ್ರಿ ಥರ್ಡ್ ಕ್ವಶನ್ ಏನೈತ್ರಿ. ಥರ್ಡ್ ಕ್ವಶನ್ ಇದು ಸ್ಟೇಟ್ ಹೌ ದ ಫಾಲೋವಿಂಗ್ ಎಕ್ಸ್ಪೆನ್ಸಸ್ ಆರ್ ಅಲೋಕೇಟೆಡ್ ಟು ದ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಓಕೆ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡಿರಿಪ್ಪ. ಕ್ಯಾರೇಜ್ ABCD J ಮಟ್ಟ ಐತ್ರಿ, ಇದು ಕಾಪಿ ಪೇಸ್ಟ್ ಮಾಡಿರಿ. ಓಕೆ ಬರ್ರಿ ಫಸ್ಟ್ ಏನ್ರಿ? ಕ್ಯಾರೇಜ್ ಇನ್ವರ್ಡ್. ಕ್ಯಾರೇಜ್ ಇನ್ವರ್ಡ್. ಕ್ಯಾರೇಜ್ ಇನ್ವರ್ಡ್ ಅಂದ್ರೆ ಇನ್ವರ್ಡ್ ಅಂದ್ರೆ ಏನ್ರಿಪ್ಪ? ಪರ್ಚೇಸ್. ಇನ್ವರ್ಡ್ ಅಂದ್ರೆ ಏನ್ರಿ? ಪರ್ಚೇಸ್. ಪರ್ಚೇಸ್ ಅಂದ್ರೆ ಏನ್ರಿಪ್ಪ? ನೆಟ್ ಪರ್ಚೇಸ್ ರೇಷೋ. ನೆಟ್ ಪರ್ಚೇಸ್. ನೆಟ್ ಪರ್ಚೇಸ್ ರೇಷೋ. ನೆಟ್ ಪರ್ಚೇಸ್ ರೇಷೋ ಹೌದಲ್ಲ. ಇನ್ವರ್ಡ್ ಅಂದ್ರೆ ಏನ್ರಿಪ್ಪ? ಪರ್ಚೇಸ್ ಅಂದ್ರೆ ಏನ್ರಿಪ್ಪ? ನೆಟ್ ಪರ್ಚೇಸ್ ರೇಷೋ. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ಅಂತ ಐತ್ರಿ ಇಲ್ಲಿ. ಅರ್ನ್ಡ್ ರಿಸೀವ್ಡ್ ಇಲ್ಲ. ಡಿಸ್ಕೌಂಟ್ ಅಲೌಡ್. ಅಲೌಡ್ ಅಂದ್ರೆ ಏನ್ರಿಪ್ಪ? ನೆಟ್ ಸೇಲ್ಸ್ ರೇಷೋ. ಅಲೌಡ್ ಅಂದ್ರೆ ಏನ್ರಿ? ನೆಟ್ ಸೇಲ್ಸ್ ರೇಷೋ. ನೆಟ್ ಸೇಲ್ಸ್ ರೇಷೋ ಕರೆಕ್ಟಾ. ನೆಕ್ಸ್ಟ್ ಇನ್ಶೂರೆನ್ಸ್ ಆನ್ ಸ್ಟಾಕ್. ಇನ್ಶೂರೆನ್ಸ್ ಆನ್ ಸ್ಟಾಕ್ ಐತ್ರಿ. ಇನ್ಶೂರೆನ್ಸ್ ಆನ್ ಸ್ಟಾಕ್. ಸ್ಟಾಕ್ ಬೇರೆ ರೀ. ಇನ್ಶೂರೆನ್ಸ್ ಆನ್ ಸ್ಟಾಕ್ ಅಂತ ಐತ್ರಿ ಇಲ್ಲಿ. ಅಸೆಟ್ಸ್ ಬೇರೆ, ಸ್ಟಾಕ್ ಬೇರೆ. ಇನ್ಶೂರೆನ್ಸ್ ಆನ್ ಸ್ಟಾಕ್. ಸ್ಟಾಕ್ ಅಂದ್ರೆ ಏನ್ರಿಪ್ಪ? ಓಕೆ ಅಂಗಡಿಯಾಗ ಸಾಮಾನು ಇರ್ತಲ್ರಿ ಅದು ಏನ್ರಿ? ಸ್ಟಾಕ್. ಈಗ ಇನ್ಶೂರೆನ್ಸ್ ಆನ್ ಸ್ಟಾಕ್ ಐತ್ರಿ. ಸ್ಟಾಕ್ ನೋ ಡೌಟ್. ಸ್ಟಾಕ್ ಅಂದ್ರೆ ಏನ್ರಿಪ್ಪ? ಅಸೆಟ್ಸ್. ಬಟ್ ಇನ್ಶೂರೆನ್ಸ್ ಆನ್ ಸ್ಟಾಕ್ ಅಂತ ಐತ್ರಿ. ಇದು ವರ್ಡ್ ನೆನ್ಪಿಡ್ಕೋರಿ. ಇನ್ಶೂರೆನ್ಸ್ ಆನ್ ಸ್ಟಾಕ್ ಅಂತ. ಸ್ಟಾಕ್ ಯಾವಾಗಲೂ ಸ್ಟಾಕ್ ರೇಷೋ ಮೇಲೆ ಕೊಡ್ತೀರಿ ನೀವು. ಇನ್ಶೂರೆನ್ಸ್ ಆನ್ ಸ್ಟಾಕ್. ಸ್ಟಾಕ್ ಅಂದ್ರೆ ಏನ್ರಿಪ್ಪ? ಯಾವಾಗಲೂ ಸ್ಟಾಕ್ ರೇಷೋ ಮೇಲೆ ಕೊಡ್ತೀರಿ ನೀವು. ಸ್ಟಾಕ್ ರೇಷೋ ಅಂತ ನೆನ್ಪಿಡ್ಕೋರಿ. ಸ್ಟಾಕ್ ರೇಷೋ. ಕ್ಲೋಸಿಂಗ್ ಸ್ಟಾಕ್, ಓಪನಿಂಗ್ ಸ್ಟಾಕ್ ಗೊತ್ತಲ್ರಿ. ಇನ್ಶೂರೆನ್ಸ್ ಆನ್ ಸ್ಟಾಕ್ ಅಂದ್ರೆ ಏನ್ರಿಪ್ಪ? ಯಾವಾಗಲೂ ಸ್ಟಾಕ್ ರೇಷೋ ಮೇಲೆ ಕೊಡಬೇಕು. ಡನ್. ನೆಕ್ಸ್ಟ್ ರೆಂಟ್ ಐತ್ರಿ. ರೆಂಟ್ ಯಾವಾಗಲೂ ಏನ್ರಿಪ್ಪ? ಏರಿಯಾ ಆಕ್ಯುಪೈಡ್ ರೇಷೋ. ರೆಂಟ್ ಯಾವಾಗಲೂ ಏನ್ರಿಪ್ಪ? ಏರಿಯಾ ಆಕ್ಯುಪೈಡ್ ರೇಷೋ. ಏರಿಯಾ ಆಕ್ಯುಪೈಡ್ ರೇಷೋ ಮೇಲೆ ಕೊಡ್ತೀರಿ ನಾವು. ಡನ್.
ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಯಾಕೆ ಕೊಡ್ತೀರಿ ಅಡ್ವರ್ಟೈಸ್ಮೆಂಟ್ ನೀವು ಸೇಲ್ ಮಾಡಕ್ಕೆ ಅದಕ್ಕೆ ಏನ್ರಿಪ್ಪ ನೆಟ್ ಸೇಲ್ಸ್ ರೇಷೋ ಅಡ್ವರ್ಟೈಸ್ಮೆಂಟ್ ಯಾವಾಗ ಕೊಡ್ತೀರಿ ನೀವು ಸೇಲ್ ಮಾಡಕ್ಕೆ ಅದಕ್ಕೆ ಏನ್ರಿಪ್ಪ ನೆಟ್ ಸೇಲ್ಸ್ ರೇಷೋ ಡನ್ ಓಕೆ ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಯಾಕೆ ಕೊಡ್ತೀರಿಪ್ಪ ನೀವು ಜನರಲ್ ಎಕ್ಸ್ಪೆನ್ಸ್ ಯಾವಾಗಲೂ ನೆಟ್ ಸೇಲ್ಸ್ ರೇಷೋ ಮೇಲೆ ಹೌದಲ್ಲ ನೆಟ್ ಸೇಲ್ಸ್ ರೇಷೋ ಮೇಲೆ ಕೊಡ್ತೀನಿ ನೋಡಿ ಜನರಲ್ ಎಕ್ಸ್ಪೆನ್ಸಸ್ ನೆಟ್ ಸೇಲ್ಸ್ ರೇಷೋ ಮೇಲೆ ಡನ್ ನೆಕ್ಸ್ಟ್ ಸ್ಯಾಲರಿ ಬಂದೈತಿರಿ ಇಲ್ಲೇ ಸ್ಯಾಲರಿ ಯಾರಿಗೆ ಕೊಡ್ತೀರಿ ನೀವು ಎಂಪ್ಲಾಯೀಸ್ಗೆ ಎಂಪ್ಲಾಯೀಸ್ ಅಂದ್ರೆ ಯಾರಿಪ್ಪ ಸ್ಟಾಫ್ ಅಂದ್ರೆ ಏನ್ರಿ ಸ್ಯಾಲರಿ ಅಂದ್ರೆ ಏನ್ರಿಪ್ಪ ಸ್ಟಾಫ್ ರೇಷೋ ಡನ್ ನೆಕ್ಸ್ಟ್ ಏನೈತ್ರಿಪ್ಪ ಲೈಟಿಂಗ್ ಚಾರ್ಜಸ್ ಲೈಟಿಂಗ್ ಅಂದ್ರೆ ಏನ್ರಿ ನಿಮ್ಗೆ ಗೊತ್ತಿತ್ತಲ್ಲ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಅಂದ್ರೆ ಯಾರಿಪ್ಪ ಬ್ಯಾಡ್ ಡೆಟ್ಸ್ ಎದರಲ್ಲಿ ರಿಲೇಟೆಡ್ ಐತ್ರಿ ಬ್ಯಾಡ್ ಡೆಟ್ಸ್ ಅದು ಡೆಟರ್ಸ್ ಅಂದ್ರೆ ಯಾರಿಪ್ಪ ಕಸ್ಟಮರ್ಸ್ಗೆ ನೀವೇನು ಮಾಡ್ತೀರಿ ಸೇಲ್ಸ್ ಮಾಡ್ತೀರಿ ಸೇಲ್ಸ್ ಅಂದ್ರೆ ಏನ್ರಿಪ್ಪ ನೆಟ್ ಸೇಲ್ಸ್ ರೇಷೋ ನೆಕ್ಸ್ಟ್ ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಲೇಬರ್ ಅಂತ ನಿಮಗೆ ಹೇಳಿ ನಾನು ಲೇಬರ್ ಅಂದ್ರೆ ಯಾರಿಪ್ಪ ಎಂಪ್ಲಾಯೀಸ್ ಅಂದ್ರೆ ಯಾರಿಪ್ಪ ಸ್ಟಾಫ್ ಅಂದ್ರೆ ಏನ್ರಿಪ್ಪ ಸ್ಟಾಫ್ ರೇಷೋ मुगित नोड्री मुगित रही 5 मार्क्स समझ में आप लोगों को सबसे पहले क्या दिया उन्हें कैरेज इनवर्ड का मतलब क्या है परचेज तो परचेज नेट परचेज रेशो में अगर यहाँ पे कैरेज आउटवर्ड रहता तो सेल्स तो नेट सेल्स रेशो ठीक है डिस्काउंट अलाउड बोल के है क्या है डिस्काउंट अलाउड का मतलब क्या है अलाउड तुम्हें किसके ऊपर देते हैं सेल्स के ऊपर अर्नड किसके ऊपर करते हैं अर्नड का मतलब क्या है रिसीव्ड डिस्काउंट तुम्हें कब रिसीव करते हैं परचेज के टाइम पे इसलिए नेट परचेज रेशो लेकिन डिस्काउंट अलाउड तुमको लोग कब करते हैं सेल्स के टाइम पे इसलिए नेट सेल्स रेशो नेक्स्ट क्या है इंश्योरेंस ऑन स्टॉक का मतलब क्या है ओपनिंग स्टॉक क्लोजिंग स्टॉक अगर इंश्योरेंस ऑन स्टॉक बोल के आया तो हमेशा किसके कौन से रेशो के हिसाब से जाता हुआ स्टॉक रेशो के हिसाब से नेक्स्ट रेंट का मतलब क्या एरिया ऑक्युपाइड रेशो एडवर्टाइजमेंट किसके लिए करते हैं सेल्स के लिए इसलिए नेट सेल्स रेशो जनरल एक्सपेंस ये भी किसके लिए करते हैं नेट सेल्स रेशो के बेस के ऊपर सैलरी मतलब किसको देते हैं एम्प्लॉइज मतलब स्टाफ को मतलब स्टाफ रेशो लाइटिंग मतलब नंबर ऑफ लाइट पॉइंट्स नेक्स्ट बैड डेट्स किसके रिलेटेड है डेटर्स मतलब डेटर्स का मतलब क्या है कस्टमर्स को तुम लोग क्या करते हैं सेल्स करते हैं सेल्स मतलब नेट सेल्स रेशो नेक्स्ट लेबर वेलफेयर एक्सपेंसेस लेबर का मतलब कौन है एम्प्लॉइज का मतलब स्टाफ मतलब स्टाफ रेशो ठीक है हुआ ये है थर्ड क्वेश्चन टेक द स्क्रीनशॉट ऑफ दिस we'll go for fourth question. See the fourth question. State how the following expenses are allocated among different departments. Same electricity. Okay, electricity charges. ಅದು ಎಲ್ಲ ಬರೀರಿಪ್ಪ electricity charges. Okay, ಇದು lighting charges ಅಲ್ಲ ಇದು electricity charges. Electricity charges. Okay, advertisement, carriage inward. ಆಮೇಲೆ ರೆಂಟ್ ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಸ್ಯಾಲರಿ ಡಿಸ್ಕೌಂಟ್ ಅಲೌಡ್ ಓಕೆ ಎಲ್ಲ ಬರೀರಿಪ್ಪ ಈಗ ಡನ್ ಬರ್ರಿ ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಂದ್ರೆ ಏನ್ರಿಪ್ಪ ಎಲೆಕ್ಟ್ರಿಸಿಟಿ ಅಂದ್ರೆ ಏನ್ರಿ ಕರೆಂಟ್ ಅಂದ್ರೆ ಏನ್ರಿಪ್ಪ ಲೈಟಿಂಗ್ ಅಂದ್ರೆ ಏನ್ರಿಪ್ಪ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ಡನ್ ನೆಕ್ಸ್ಟ್ ಬರ್ರಿ ಅಡ್ವರ್ಟೈಸ್ಮೆಂಟ್ ಯಾಕೆ ಮಾಡ್ತೀರಿ ಸೇಲ್ಸ್ ಮಾಡಕ್ಕೆ ಅದಕ್ಕೆ ಏನ್ರಿಪ್ಪ ನೆಟ್ ಸೇಲ್ಸ್ ರೇಷೋ ನೆಕ್ಸ್ಟ್ ಕ್ಯಾರೇಜ್ ಇನ್ವರ್ಡ್ ಐತ್ರಿ ಏನ್ರಿ ಇನ್ವರ್ಡ್ ಅಂದ್ರೆ ಏನ್ರಿಪ್ಪ ಪರ್ಚೇಸ್ ಅಂದ್ರೆ ಏನ್ರಿಪ್ಪ ನೆಟ್ ಪರ್ಚೇಸ್ ರೇಷೋ ರೆಂಟ್ ಯಾವ ಮೇಲೆ ಕೊಡ್ತೀರಿಪ್ಪ ನೀವು ಏರಿಯಾ ಮೇಲೆ ಅದಕ್ಕೆ ಏನ್ರಿಪ್ಪ ಏರಿಯಾ ಅಕ್ಯುಪೈಡ್ ರೇಷೋ ನೆಕ್ಸ್ಟ್ ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಲೇಬರ್ ಅಂದ್ರೆ ಯಾರಿಪ್ಪ ಎಂಪ್ಲಾಯೀಸ್ ಅಂದ್ರೆ ಯಾರಿಪ್ಪ ಸ್ಟಾಫ್ ಅಂದ್ರೆ ಏನ್ರಿಪ್ಪ ಸ್ಟಾಫ್ ರೇಷೋ ನೆಕ್ಸ್ಟ್ ಸ್ಯಾಲರಿ ಯಾರಿಗೆ ಕೊಡ್ತೀರಿ ಸ್ಯಾಲರಿ ನೀವು ಎಂಪ್ಲಾಯೀಸ್ ಅಂದ್ರೆ ಯಾರಿಪ್ಪ ಸ್ಟಾಫ್ ಅಂದ್ರೆ ಏನ್ರಿಪ್ಪ ಸ್ಟಾಫ್ ರೇಷೋ ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ನೀವು ಯಾರಿಗೆ ಕೊಡ್ತೀರಿ ಡಿಸ್ಕೌಂಟ್ ಅಲೌಡ್ ಐತ್ರಿ ಇಲ್ಲೇ ಡಿಸ್ಕೌಂಟ್ ಅರ್ನ್ಡ್ ರಿಸೀವ್ಡ್ ಇಲ್ಲ ಡಿಸ್ಕೌಂಟ್ ಅಲೌಡ್ ಅಂದ್ರೆ ಏನ್ರಿಪ್ಪ ಸೇಲ್ಸ್ ಮೇಲೆ ನೆಟ್ ಸೇಲ್ಸ್ ರೇಷೋ ಡಿಸ್ಕೌಂಟ್ ಅಲೌಡ್ ನೆಟ್ ಸೇಲ್ಸ್ ಮೇಲೆ ಓಕೆ ಇನ್ಶೂರೆನ್ಸ್ ಆನ್ ಸ್ಟಾಕ್ ಈಗ ಬಂದಿದ್ರಿ ಕ್ವಶನ್ ಇದ್ದು ಇನ್ಶೂರೆನ್ಸ್ ಆನ್ ಸ್ಟಾಕ್ ಅದಕ್ಕೆ ಏನ್ರಿಪ್ಪ ಸ್ಟಾಕ್ ರೇಷೋ
ಇನ್ಶೂರೆನ್ಸ್ ಆನ್ ಸ್ಟಾಕ್ ಅಂದ್ರೆ ಏನ್ರಿಪ್ಪ ಸ್ಟಾಕ್ ರೇಷೋ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ಐತ್ರಿ. ಬ್ಯಾಡ್ ಡೆಟ್ಸ್ ಯಾರ್ದು ರಿಲೇಟೆಡ್ ಇದ್ರಿ ಇದು ಡೆಟರ್ಸ್ ರಿಲೇಟೆಡ್. ಡೆಟರ್ಸ್ ಅಂದ್ರೆ ಯಾರಿಪ್ಪ ಕಸ್ಟಮರ್ಸ್ಗೆ ನೀವು ಏನು ಮಾಡ್ತೀರಿ ಸೇಲ್ಸ್ ಮಾಡ್ತೀರಿ. ಅದಕ್ಕೆ ಏನ್ರಿಪ್ಪ ನೆಟ್ ಸೇಲ್ಸ್ ರೇಷೋ. ಅದಕ್ಕೆ ಏನ್ರಿ ನೆಟ್ ಸೇಲ್ಸ್ ರೇಷೋ. ಕರೆಕ್ಟಾ? ನೆಕ್ಸ್ಟ್ ಏನೈತ್ರಿಪ್ಪ ಜನರಲ್ ಎಕ್ಸ್ಪೆನ್ಸಸ್. ಜನರಲ್ ಎಕ್ಸ್ಪೆನ್ಸಸ್ ಯಾವ ಮೇಲೆ ಕೊಡ್ತೀರಿ ನೀವು ನೆಟ್ ಸೇಲ್ಸ್ ರೇಷೋ ಮೇಲೆ ಕೊಡ್ತೀರಿ ಜನರಲ್ ಎಕ್ಸ್ಪೆನ್ಸಸ್. तरीतरे एक क्वेश्चन मुगित नोड्रिप्पा. तो समझ में आया. सबसे पहले क्या है यहाँ पे इलेक्ट्रिसिटी चार्जेस. मतलब इलेक्ट्रिसिटी का मतलब क्या है करंट. करंट का मतलब क्या है लाइटिंग. लाइटिंग का मतलब क्या है नंबर ऑफ लाइट पॉइंट्स. एडवर्टाइजमेंट किसके लिए करते तुम लोग सेल्स के लिए, तो नेट सेल्स रेशो. नेक्स्ट कैरेज इनवर्ड है यहाँ पे. इनवर्ड का मतलब क्या है परचेजेस, इसलिए नेट परचेजेस रेशो. रेंट किसके बेस के ऊपर देते हैं एरिया के बेस के ऊपर, इसलिए एरिया ऑक्युपाइड रेशो. लेबर वेलफेयर एक्सपेंसेस. लेबर का मतलब कौन है एम्प्लॉयज. एम्प्लॉयज का मतलब स्टाफ, इसलिए स्टाफ रेशो. नेक्स्ट है सैलरी. सैलरी तुम लोग किसको देते हैं एम्प्लॉयज को. एम्प्लॉयज का मतलब स्टाफ, स्टाफ का मतलब स्टाफ रेशो. डिस्काउंट अलाउड. अलाउड है यहाँ पे. अलाउड का मतलब डिस्काउंट अगर रिसीव कर रहे हैं अर्नड कर रहे हैं तो किसके ऊपर करते हैं परचेस के ऊपर. वहाँ पे डिस्काउंट अर्नड आया डिस्काउंट रिसीव्ड आया तो नेट परचेसेस रेशो. लेकिन डिस्काउंट अलाउड का मतलब है नेट सेल्स रेशो. अलाउड तुम किसके टाइम पे करते हैं सेल्स के टाइम पे, इसलिए नेट सेल्स रेशो. अब यहाँ पे है इंश्योरेंस ऑन स्टॉक बोल के. इंश्योरेंस ऑन स्टॉक. स्टॉक का मतलब है ओपनिंग स्टॉक क्लोजिंग स्टॉक, इसलिए हमेशा रख लो इंश्योरेंस ऑन स्टॉक है हमेशा स्टॉक रेशो के बेस के ऊपर देते तुम लोग. नेक्स्ट क्या है तुम्हारा बैड डेट्स. बैड डेट्स मतलब किसके रिलेटेड है ये डेटर्स के रिलेटेड है. डेटर्स मतलब कौन कस्टमर्स. कस्टमर्स को तुम लोग क्या करते हैं सेल्स करते हैं, इसीलिए नेट सेल्स रेशो. नेक्स्ट है आपका जनरल एक्सपेंसेस. जनरल एक्सपेंसेस हमेशा किसके ऊपर देते तुम लोग नेट सेल्स रेशो के बेस के ऊपर देते तुम लोग हमेशा. ओके सो ये हुआ तुम्हारा फोर्थ क्वेश्चन. टेक द स्क्रीनशॉट ऑफ दिस क्वेश्चन. विल गो फॉर लास्ट क्वेश्चन बेस्ड ऑन रेशियो, बेस्ड ऑन allocation of expenses. This is the fourth question. Now we'll go for fifth question, last question. Last question में आओ. This is the last question. Okay, fifth question. So state how the following expenses are allocated among different departments. First depreciation of machinery. Okay, all expenses have to write this. Okay, यहाँ पे लिख लो सभी expenses. यहाँ पे सभी expenses लिख लो. ಫಸ್ಟ್ ಡೆಪ್ರಿಸಿಯೇಷನ್ ಆನ್ ಮಷಿನರಿ. ಮಷಿನರಿ ಅಂದ್ರೆ ಏನ್ರಿಪ್ಪ ಮಷಿನರಿ ಏನ್ರಿ ಅಸೆಟ್ಸ್. ಅಂದ್ರೆ ಏನ್ರಿಪ್ಪ ಅಸೆಟ್ಸ್ ರೇಷೋ. ಅಂದ್ರೆ ಏನ್ರಿ ಅಸೆಟ್ಸ್ ರೇಷೋ. ಅಸೆಟ್ಸ್ ರೇಷೋ ಕರೆಕ್ಟಾ. ನೆಕ್ಸ್ಟ್ ಕ್ಯಾರೇಜ್ ಔಟ್ ವರ್ಡ್ ಐತೆ ನೋಡ್ರಿ ಏನ್ರಿ ಕ್ಯಾರೇಜ್ ಔಟ್ ವರ್ಡ್. ಔಟ್ ವರ್ಡ್ ಅಂದ್ರೆ ಏನ್ರಿ ಇನ್ವರ್ಡ್ ಅಂದ್ರೆ ಏನ್ರಿ ಪರ್ಚೇಸ್. ಔಟ್ ವರ್ಡ್ ಅಂದ್ರೆ ಏನ್ರಿಪ್ಪ ಸೇಲ್ಸ್. ಅದಕ್ಕೆ ಏನ್ರಿಪ್ಪ ನೆಟ್ ಸೇಲ್ಸ್ ರೇಷೋ. ನೆಟ್ ಸೇಲ್ಸ್ ರೇಷೋ. ನೆಟ್ ಸೇಲ್ಸ್ ರೇಷೋ. ನೆಕ್ಸ್ಟ್ ಪವರ್ ಎಕ್ಸ್ಪೆನ್ಸಸ್ ಏನ್ರಿ ಪವರ್ ಎಕ್ಸ್ಪೆನ್ಸಸ್. ಪವರ್ ಅಂದ್ರೆ ಏನ್ರಿಪ್ಪ ಪವರ್ ಅಂದ್ರೆ ಏನ್ರಿ ಕರೆಂಟ್. ಕರೆಂಟ್ ಅಂದ್ರೆ ಏನ್ರಿಪ್ಪ ಲೈಟ್. ಲೈಟಿಂಗ್ ಅಂದ್ರೆ ಏನ್ರಿಪ್ಪ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್. ನಂಬರ್ ಆಫ್ ಲೈಟ್ ಪಾಯಿಂಟ್ಸ್ ತಡೀರಿ ಏನ್ರಿ ಲೈಟ್. ಪವರ್ ಅಂದ್ರೆ ಏನ್ರಿ ಕರೆಂಟ್. ಕರೆಂಟ್ ಅಂದ್ರೆ ಏನ್ರಿಪ್ಪ ಲೈಟಿಂಗ್. ಲೈಟಿಂಗ್ ಅಂದ್ರೆ ಏನ್ರಿಪ್ಪ ನಂಬರ್ ಆಫ್ ಲೈಟ್ ಪಾಯಿಂಟ್ಸ್. ನಂಬರ್ ಆಫ್ ಲೈಟ್ ಪಾಯಿಂಟ್ಸ್. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಯಾಕೆ ಮಾಡ್ತೀರಿಪ್ಪ ಸೇಲ್ಸ್ ಮಾಡಕ್ಕೆ, ಸೇಲ್ಸ್ ಇನ್ಕ್ರೀಸ್ ಮಾಡಕ್ಕೆ. ಅದಕ್ಕೆ ಏನ್ರಿಪ್ಪ ನೆಟ್ ಸೇಲ್ಸ್ ರೇಷೋ. ನೆಟ್ ಸೇಲ್ಸ್ ರೇಷೋ. ನೆಕ್ಸ್ಟ್ ಐತ್ರಿ ಕ್ಯಾಂಟೀನ್ ಎಕ್ಸ್ಪೆನ್ಸಸ್. ಏನ್ರಿ ಕ್ಯಾಂಟೀನ್ ಎಕ್ಸ್ಪೆನ್ಸಸ್. ಕ್ಯಾಂಟೀನ್ ಎಕ್ಸ್ಪೆನ್ಸ್. ಕ್ಯಾಂಟೀನ್ ಎಲ್ಲಿ ಇರ್ತಾವ್ರಿಪ್ಪ ಆಫೀಸಲ್ಲೇ ಕಾಲೇಜಲ್ಲೇ ಹೌದಲ್ಲ. ಬಟ್ ಮೋಸ್ಟ್ಲಿ ಈಗ ಏನ್ರಿಪ್ಪ ನಾವು ಡಿಪಾರ್ಟ್ಮೆಂಟ್ಸ್ ಅಂದರೆ ಬಿಸ್ನೆಸ್ ಬಗ್ಗೆ ಮಾತಾಡಿದ್ರು ನಾವು ಬಿಸ್ನೆಸ್ ಬಗ್ಗೆ. ಈಗ ಬಿಸ್ನೆಸ್ಸಲ್ಲೇ ಅಂದ್ರೆ ಕಂಪನಿಲಿ ಕ್ಯಾಂಟೀನ್ ಎಕ್ಸ್ಪೆನ್ಸ್ ಯಾರಿಗೆ ಕೊಡ್ತೀರಿ ನೀವು. ಕ್ಯಾಂಟೀನ್ ಯಾರಿಗೆ ಯಾರು ಸಂಬಂಧ ಹಿಡಿತೀರಿ ಕ್ಯಾಂಟೀನ್ ಕಂಪನೀಸಲ್ಲೇ ಎಂಪ್ಲಾಯೀಸ್ ಸಂಬಂಧ ಹೌದಲ್ಲ. ಕ್ಯಾಂಟೀನ್ ಯಾರು ಸಂಬಂಧ ಹಿಡಿತೀರಿ ನೀವು ಅಲ್ಲಿ ಕ್ಯಾಂಟೀನ್ ಎಂಪ್ಲಾಯೀಸ್ ಸಂಬಂಧ. ಎಂಪ್ಲಾಯೀಸ್ ಅಂದ್ರೆ ಯಾರಿಪ್ಪ ಸ್ಟಾಫ್. ಸ್ಟಾಫ್ ಅಂದ್ರೆ ಏನ್ರಿಪ್ಪ ಸ್ಟಾಫ್ ರೇಷೋ. ಏನ್ರಿ ಸ್ಟಾಫ್ ರೇಷೋ. ಸ್ಟಾಫ್ ರೇಷೋ ಕರೆಕ್ಟಾ. ನೆಕ್ಸ್ಟ್ ಡೆಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್. ಬಿಲ್ಡಿಂಗ್ ಅಂದ್ರೆ ಏನ್ರಿಪ್ಪ ಅಸೆಟ್. ಅಸೆಟ್ ಅಂದ್ರೆ ಏನ್ರಿಪ್ಪ ಅಸೆಟ್ಸ್ ರೇಷೋ. ಅಸೆಟ್ಸ್ ರೇಷೋ ಕರೆಕ್ಟ್. ಡೆಪ್ರಿಸಿಯೇಷನ್ ಬಿಲ್ಡಿಂಗ್ ಅಂದ್ರೆ ಏನ್ರಿಪ್ಪ ಅಸೆಟ್ಸ್. ಅಸೆಟ್ಸ್ ಅಂದ್ರೆ ಏನ್ರಿಪ್ಪ ಅಸೆಟ್ಸ್ ರೇಷೋ. ನೆಕ್ಸ್ಟ್ ಸೇಲ್ಸ್ ಮ್ಯಾನ್ ಸ್ಯಾಲರಿ. ಏನ್ರಿ ಸೇಲ್ಸ್ ಮ್ಯಾನ್ ಸ್ಯಾಲರಿ. ಸೇಲ್ಸ್ ಮ್ಯಾನ್ ಸ್ಯಾಲರಿ ಈಗ ಏನ್ರಿಪ್ಪ ಸೇಲ್ಸ್ ಮ್ಯಾನ್ ಸ್ಯಾಲರಿ. ಓಕೆ ಸೇಲ್ಸ್ ಐತ್ ಬಿಡ್ರಿ ಇಲ್ಲಿ ಏನ್ರಿಪ್ಪ ಸೇಲ್ಸ್ ಐತ್ ಬಿಡ್ರಿ. ಸೇಲ್ಸ್ ಮ್ಯಾನ್ ಏನ್ರಿಪ್ಪ ಸೇಲ್ಸ್ ಮ್ಯಾನ್ ಅಂದ್ರೆ ಏನ್ರಿ ಎಂಪ್ಲಾಯಿ. ಸೇಲ್ಸ್ ಮ್ಯಾನ್ ಅಂದ್ರೆ ಏನ್ರಿಪ್ಪ ಎಂಪ್ಲಾಯಿ. ಎಂಪ್ಲಾಯಿ ಹೊಡೆದು ಸ್ಯಾಲರಿ. ಎಂಪ್ಲಾಯಿ ಅಂದ್ರೆ ಏನ್ರಿಪ್ಪ ಸ್ಟಾಫ್. ಸ್ಟಾಫ್ ಅಂದ್ರೆ ಏನ್ರಿಪ್ಪ ಸ್ಟಾಫ್ ರೇಷೋ ಹೌದಲ್ಲ. ಸೇಲ್ಸ್ ಮ್ಯಾನ್ ಏನ್ರಿಪ್ಪ ಎಂಪ್ಲಾಯಿ ಅಂದ್ರೆ ಏನ್ರಿಪ್ಪ ಸ್ಟಾಫ್. ಸ್ಟಾಫ್ ಅಂದ್ರೆ ಏನ್ರಿ ಸ್ಟಾಫ್ ರೇಷೋ ಹೌದಲ್ಲ.
ಸ್ಟಾಫ್ ರೇಷೋ. ನೆಕ್ಸ್ಟ್ ಸನ್ಡ್ರಿ ಎಕ್ಸ್ಪೆನ್ಸಸ್. ಸನ್ಡ್ರಿ ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿಪ್ಪ? ಜನರಲ್ ಎಕ್ಸ್ಪೆನ್ಸಸ್. ಸನ್ಡ್ರಿ ಎಕ್ಸ್ಪೆನ್ಸಸ್ ಅಂದ್ರೆ ಏನ್ರಿಪ್ಪ? ಜನರಲ್ ಎಕ್ಸ್ಪೆನ್ಸಸ್. ಜನರಲ್ ಎಕ್ಸ್ಪೆನ್ಸಸ್ ನೀವು ಯಾವ ರೇಷೋ ಮೇಲೆ ಕೊಡ್ತೀರಿಪ್ಪ? ನೆಟ್ ಸೇಲ್ಸ್ ರೇಷೋ ಮೇಲೆ. ಹೌದಲ್ಲ? ಜನರಲ್ ಎಕ್ಸ್ಪೆನ್ಸ್ ನೀವು ನೆಟ್ ಸೇಲ್ಸ್ ರೇಷೋ ಮೇಲೆ ಕೊಡ್ತೀರಿ. ಅದಕ್ಕೆ ಏನ್ರಿಪ್ಪ? ಸನ್ಡ್ರಿ ಎಕ್ಸ್ಪೆನ್ಸಸ್ ನೆಟ್ ಸೇಲ್ಸ್ ರೇಷೋ ಮೇಲೆ ಕೊಡ್ಬೇಕು ನೀವು. ನೆಟ್ ಸೇಲ್ಸ್ ರೇಷೋ ಮೇಲೆ. ತಿಳಿತಾ? ಓಕೆ. ನೆಕ್ಸ್ಟ್ ಆಫೀಸ್ ಸ್ಟಾಫ್ ಸ್ಯಾಲರೀಸ್. ಆಫೀಸ್ ಸ್ಟಾಫ್ ಓಪನ್ ಆಗಿ ಮೆನ್ಷನ್ ಮಾಡಿ ಕೊಟ್ಬಿಟ್ಟೆ ನಿಮಗೆ ಸ್ಟಾಫ್ ಸ್ಯಾಲರಿ ಅಂತ. ಅಂದ್ರೆ ಏನ್ರಿಪ್ಪ? ಸ್ಟಾಫ್ ರೇಷೋ. ಅಂದ್ರೆ ಏನ್ರಿ? ಸ್ಟಾಫ್ ರೇಷೋ. ಸಿಂಪಲ್ ಓಪನ್ ಆಗಿ ಸ್ಟಾಫ್ ಅಂತ ಮೆನ್ಷನ್ ಮಾಡಿ ಕೊಟ್ಬಿಟ್ಟನ್ರಿ. ಅದಕ್ಕೆ ಏನ್ರಿಪ್ಪ? ಸ್ಟಾಫ್ ರೇಷೋ. ನೆಕ್ಸ್ಟ್ ಫ್ರೆಟ್. ಓಕೆ. ಫ್ರೆಟ್ ಅಂದ್ರೆ ಏನ್ರಿಪ್ಪ? ಡೆಲಿವರಿ ಚಾರ್ಜಸ್. ಹೌದಲ್ಲ? ಫ್ರೆಟ್ ಅಂದ್ರೆ ಏನ್ರಿಪ್ಪ? ಡೆಲಿವರಿ ಚಾರ್ಜಸ್. ಈಗ ಅಮೆಝಾನಲ್ಲಿ ನೀವು ಅಮೆಝಾನಿಂದ ಏನ್ರಿಪ್ಪ? ನೀವು ಒಂದು ಆರ್ಡರ್ ಮಾಡ್ತೀರಿ. ಆರ್ಡರ್ ಮಾಡಿ ಅಲ್ಲೇ ಪ್ಲೇಸ್ ಆಫ್ ಗೋಡೌನಿಂದ ನಿಮ್ಮ ಕಡೆ ಬರ್ಬೇಕಂದ್ರೆ ಏನ್ರಿ? ಅವರು ಏನು ತೊಗೊಂಬರ್ತಾರೆ? ಗಾಡಿ. ಹೌದಲ್ಲ? ಟ್ರಾಲಿ ಅದು ಏನು ಓಕೆ. ಅಲ್ಲಿಂದ ಅದು ಕ್ಯಾರಿ ಮಾಡಿ ನಿಮ್ಮ ಮನೆ ಕಡೆ ಬಂದು ನಿಮಗೆ ಡೆಲಿವರಿ ಮಾಡ್ತಾರೆ. ಅದು ಏನ್ರಿಪ್ಪ? ಅದು ಅಲ್ಲಿಂದ ಇಲ್ಲಿ ಬರೋಕೆ ಶಿಪ್ಮೆಂಟ್ ಖರ್ಚ ಏನ್ರಿದ್ದು? ಫ್ರೆಟ್. ನೀವು ಪರ್ಚೇಸ್ ಮಾಡ್ತೀರಿ. ನೀವು ಏನ್ರಿ? ಪರ್ಚೇಸ್ ಮಾಡ್ತೀರಿ. ಪರ್ಚೇಸ್ ಟೈಮ್ ಫ್ರೆಟ್ ಬರ್ತೈತೆ ರೀ. ಏನ್ರಿ? ಪರ್ಚೇಸ್ ನೀವು ಯಾವಾಗ ಮಾಡ್ತೀನಿರಿಪ್ಪ? ಆವಾಗಿನಿಂದ ಫ್ರೆಟ್ ಅಂದ್ರೆ ಏನ್ರಿ? ಎಕ್ಸ್ಪೆನ್ಸ್. ಅದು ಪರ್ಚೇಸ್ ಟೈಮ್ ಬರ್ತೈತೆ ರೀ ಇದು. ಅದಕ್ಕೆ ಏನ್ರಿಪ್ಪ? ನೆಟ್ ಪರ್ಚೇಸ್ ರೇಷೋ ಮೇಲೆ ಕೊಡಬೇಕದು. ಏನ್ರಿ? ನೆಟ್ ಪರ್ಚೇಸ್ ರೇಷೋ ಮೇಲೆ ಕೊಡ್ಬೇಕು. ನೆಟ್ ಪರ್ಚೇಸಸ್ ರೇಷೋ ಮೇಲೆ. ತಿಳಿತ್ರಿ? ಫ್ರೆಟ್ ಯಾವಾಗ ಬರ್ತೈತೆ ರೀ? ಫ್ರೆಟ್ ಪರ್ಚೇಸ್ ಟೈಮ್. ಅದಕ್ಕೆ ಏನ್ರಿಪ್ಪ? ನೆಟ್ ಪರ್ಚೇಸಸ್ ರೇಷೋ. ತಿಳಿತಾ? ಈಗ ಮುಗಿತು ನೋಡ್ರಿ. समझ में आप लोगों को? डेप्रिसिएशन ऑन मशीनरी. मशीनरी क्या है? असेट है. तो असेट्स रेशो. कैरेज आउटवर्ड है यहाँ पे. आउटवर्ड का मतलब क्या है? सेल्स. तो नेट सेल्स रेशो. नेक्स्ट है पावर एक्सपेंसेस. पावर का मतलब क्या है? करंट का मतलब क्या है? लाइटिंग का मतलब नंबर ऑफ लाइट पॉइंट्स. नेक्स्ट है एडवर्टाइजमेंट किसके लिए तुम यूज करते हैं? सेल्स इंक्रीज करने के लिए, मतलब नेट सेल्स. तो सेल्स मतलब नेट सेल्स रेशो. कैंटीन एक्सपेंसेस. तो तुम्हें बिजनेस में कंपनी के अंदर कैंटीन रहता, तो कैंटीन किसके लिए यूज करते? तुम्हें किसके लिए देते? तुम लोग एम्प्लॉयज के लिए. एम्प्लॉयज का मतलब स्टाफ. तो स्टाफ रेशो. नेक्स्ट है डेप्रिसिएशन ऑन बिल्डिंग. क्या है? बिल्डिंग का मतलब असेट. बिल्डिंग क्या है? असेट का मतलब असेट्स रेशो. नेक्स्ट है सेल्समैन सैलरी. सेल्समैन क्या है? एक एम्प्लॉय है. कंपनी के अंदर क्या है? एम्प्लॉय है. एम्प्लॉय मतलब स्टाफ. तो क्या होता है? स्टाफ रेशो. नेक्स्ट है सन्ड्री एक्सपेंसेस. जनरल एक्सपेंस का मतलब सेम, सन्ड्री एक्सपेंस का मतलब सेम. तो जनरल एक्सपेंस तुम लोग कौन से रेशियो में देते हैं? नेट सेल्स के रेशियो में. तो सन्ड्री एक्सपेंस और जनरल एक्सपेंस का मतलब दोनों सेम है. तो किसके रेशियो में देना तुम लोग? नेट सेल्स रेशियो के बेस के ऊपर देना तुम लोग. नेक्स्ट है आपका ऑफिस स्टाफ सैलरीज. स्टाफ है यहाँ पे ओपन मेंशन आपको करके दिया नहीं, स्टाफ. तो मतलब स्टाफ रेशियो. नेक्स्ट है आपका फ्रेट कौन किसके टाइम पे यूज होता है? फ्रेट परचेज के टाइम पे. फ्रेट तुम लोग को मतलब डिलीवरी चार्जेस. मतलब फ्रेट का मतलब है डिलीवरी चार्जेस. फ्रेट किसके टाइम पे यूज होता है? परचेज के टाइम पे. किसके टाइम पे? परचेज के टाइम पे. अगर परचेज के टाइम पे वो फ्रेट यूज हो रहा था, उसको कौन से रेशियो में जाना तुम लोग? नेट परचेजेस रेशियो के बेस के ऊपर आप उन लोगों उसको देना. ठीक है? ये है आपका लास्ट क्वेश्चन. ओके, दिस इज द लास्ट क्वेश्चन. दिस इज द लास्ट क्वेश्चन फॉर 5 marks. Take the screenshot of this. Take the screenshot of this question. We will conclude these 5 marks problems on this video. Okay, thank you all of you for watching this video. We will continue for 15 marks based on departmental accounts. Thank you all of you.